ओम शांति, ओम शांति, ओम शांति, ओम। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। ओ प्यार लुटाने वाले, जीवन बनाने वाले, ओ प्यार लुटाने वाले, जीवन बनाने वाले, शुक्रिया बारंबार है ओ मेरे बाबा। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। मिलन का ये मेला मनाया निराला, रथ को बड़े ही जतन से संभाला। मिलन का ये मेला मनाया निराला, रथ को बड़े ही जतन से संभाला। गुण शक्तियों से है सबको सजाया, उमंगों के पंख दे फरिश्ता बनाया। मन पंछी आजाद है ओ मेरे बाबा। हजारों धन्यवाद है ओ मेरे बाबा, दिल करता तुम्हें याद है ओ मेरे बाबा। वरदानों का बेहद खजाना है मिला, एहसानों का कैसे चुकाए है सिला। वरदानों का बेहद खजाना है मिला, एहसानों का कैसे चुकाए है सिला। ये महफिल गुलशन
ये दिल का चलता चले सिलसिला, खुशियों का जहां आबाद है ओ मेरे बाबा। हजारों धन्यवाद है ओ मेरे बाबा। दिल करता तुम्हें याद है ओ मेरे बाबा। हजारों धन्यवाद है ओ मेरे बाबा। दिल करता तुम्हें याद है ओ मेरे बाबा। ओ प्यार लुटाने वाले, जीवन बनाने वाले, ओ प्यार लुटाने वाले, जीवन बनाने वाले, शुक्रिया बारंबार है ओ मेरे बाबा। हजारों धन्यवाद है ओ मेरे बाबा। दिल करता तुम्हें याद है ओ मेरे बाबा। हजारों धन्यवाद है ओ मेरे बाबा। हजारों धन्यवाद है ओ मेरे बाबा। ಓಂ ಶಾಂತಿ. ಇವತ್ತು ಭಾನುವಾರ ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. ಜನವರಿ 18, 2005. 2005 ಜನವರಿ 18ರ ಮೊದಲು. ಕಳೆದ ಭಾನುವಾರ ಡಿಸೆಂಬರ್ 31, 2004 ಇತ್ತು. ಈಗ ಜನವರಿ 18, 2005. सेकंड में देह बांध से मुक्त हो, जीवन मुक्त स्थिति का अनुभव करो और मास्टर मुक्ति जीवन मुक्ति दाता बनो. 1 ಸೆಕೆಂಡಿನಲ್ಲಿ ದೇಹ ಭಾವನೆಯಿಂದ ಮುಕ್ತರಾಗಿರಿ. ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತ ಆಗಿರಿ. ಬಹಳ ಪ್ರತಿಯೊಬ್ಬರ ಲೈಫಲ್ಲಿ ಈ ಅನುಭವ ಬೇಕೇ ಬೇಕು. ದೇಹದಿಂದ ಮುಕ್ತ ಆಗೋದು ಇದೆ ಒಂದು ದಿನ. ಬದುಕಿದ್ದಾಗ ಏನಾಗ್ಬೇಕೀಗ? ದೇಹ ಬಾನ್ಸೆ ಮುಕ್ತ. ಬದುಕಿದ್ದಾಗನೇ ಮುಕ್ತಿ. ಬದುಕಿದ್ದಾಗನೇ ಮುಕ್ತಿ ಅಂದ್ರೆ ಯಾವುದರ ಮೇಲೆ? ದೇಹ ಭಾವನೆಯಿಂದ ಮುಕ್ತಿ. ಅದೇ ಜೀವನ ಮುಕ್ತಿ. ಅನುಭವ ಮಾಡಿ. ಮಾತ್ರವಲ್ಲ, मास्टर मुक्ति जीवन मुक्ति दाता आगिरी। आज बाप दादा चारों ओर के लक्की और लवली बच्चों को देख रहे हैं। हर एक बच्चा स्नेह में समाया हुआ है। तो बाप दादा प्रति ಒಂದು 4 ಕಡೆಯ ಲಕ್ಕಿ ಮತ್ತೆ ಲವ್ಲಿ ಅದೃಷ್ಟಶಾಲಿಗಳು ಮತ್ತೆ ಅತಿ ಪ್ರೀತಿಯ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳು ಸ್ನೇಹದಲ್ಲಿ ಮುಳುಗಿದರೆ. ಯಹ ಪರಮಾತ್ಮ ಸ್ನೇಹ ಅಲೌಕಿಕ ಸ್ನೇಹ ಹೈ. ಎಲ್ಲ ಮಕ್ಕಳು ಜನವರಿ 18 ಅಂದ್ರೆ ಹೆಂಗಿರ್ತೀವಿ? ಬಾಪ್ ದಾದರವರ ಸ್ನೇಹದಲ್ಲಿ ಎಲ್ಲರೂ ಮುಳುಗಿರ್ತೀವಿ. ಈ ದಿನ ಅಲೌಕಿಕ ಸ್ನೇಹ ಇದು. परमात्मा स्नेह अंदरे अलौकिक स्नेह। इस स्नेह ने ही बच्चों को बाप का बनाया है। ಈ ಸ್ನೇಹ ಎನ್ನುವುದು ಮಕ್ಕಳನ್ನು ತಂದೆಯ ಮಗುವನ್ನಾಗಿ ಮಾಡಿದೆ. ನಾವು ಬಾಬನ ಮಗು ಆದದ್ದೇ ಯಾವ ಆಧಾರದ ಮೇಲೆ? ಸ್ನೇಹ. ಜ್ಞಾನದ ಜೊತೆಗೆ ಸ್ನೇಹ ಇತ್ತು ಅಲ್ವಾ? ಬಾಬಾ ತಿಳಿಸ್ತಾರೆ, ಎಲ್ಲ ಮಕ್ಕಳು ಇವತ್ತು ಸ್ನೇಹದಲ್ಲಿ ಮುಳುಗಿದಿರಿ.
ಇದು ಪರಮಾತ್ಮ ಸ್ನೇಹ, ಇದು ಅಲೌಕಿಕ ಸ್ನೇಹ. ಈ ಸ್ನೇಹವೇ ನಮ್ಮನ್ನ ಬಾಬನ ಮಕ್ಕಳನ್ನಾಗಿ ಮಾಡಿದೆ. ಸ್ನೇಹನೇ ಹಿ ಸಹಜ ವಿಜಯಿ ಬನಾಯ. ಈ ಸ್ನೇಹವೇ ನಮ್ಮನ್ನು ಸಹಜವಾಗಿ ವಿಜಯಿಯನ್ನಾಗಿ ಮಾಡಿದೆ. आज अमृत वेले से चारों ओर के हर बच्चों ने अपने स्नेह की माला बाप को पहनाई ಅಲ್ವಾ. ಸ್ನೇಹದ ಮಾಲೆಯನ್ನ ಬಾಬನಿಗೆ ಎಲ್ಲರೂ ಹಾಕಿದ್ರು. ಹರ್ ಬಚ್ಚ ಜಾನ್ತಾ ಹೈ ये परमात्मा स्नेह क्या से क्या बना देता. ಈ ಪರಮಾತ್ಮ ಸ್ನೇಹ ಹೇಗಿದ್ದಂತ ನಮ್ಮನ್ನ ಏನನ್ನಾಗಿ ಮಾಡಿದೆ. ಸ್ನೇಹಕ್ಕೆ ಅನುಭೂತಿ ಅನೇಕ ಪರಮಾತ್ಮ ಖಜಾನೆ के मालिक बनाने वाली है. ಈ ಸ್ನೇಹದ ಅನುಭೂತಿ ಇದೆ ಅಲ್ವಾ, ಇದು ಅನೇಕ ಪರಮಾತ್ಮ ಖಜಾನೆಗೆ ನಮ್ಮನ್ನ ಮಾಲೀಕರನ್ನಾಗಿ ಮಾಡ್ತಾ ಇದೆ. ಎಷ್ಟಾಯ್ತು ಪಾಯಿಂಟ್? ಎಲ್ಲ ಮಕ್ಕಳು ಸ್ನೇಹದಲ್ಲಿ ಸಮಾವೇಶಗೊಂಡಿದ್ದೀರಿ. ಇದು ಪರಮಾತ್ಮ ಸ್ನೇಹ, ಇದು ಅಲೌಕಿಕ ಸ್ನೇಹ. ಈ ಸ್ನೇಹವೇ ನಮ್ಮನ್ನ ಬಾಬನ ಮಗುವನ್ನಾಗಿ ಮಾಡಿದೆ. ಈ ಸ್ನೇಹವೇ ನಮ್ಮನ್ನ ಸಹಜ ವಿಜಯಿಯನ್ನಾಗಿ ಮಾಡಿದೆ. ಈ ಪರಮಾತ್ಮ ಸ್ನೇಹ ನಮ್ಮನ್ನು ಹೇಗಿದ್ದವರನ್ನ ಏನನ್ನಾಗಿ ಮಾಡಿದೆ. ಈ ಪರಮಾತ್ಮ ಸ್ನೇಹದ ಅನುಭೂತಿ ಅನೇಕ ಪರಮಾತ್ಮ ಖಜಾನೆಯ ಮಾಲೀಕರನ್ನಾಗಿ ನಮ್ಮನ್ನ ಮಾಡಿದೆ. ಇವೆಲ್ಲ ಸ್ನೇಹದ ಚಮತ್ಕಾರ. ಎಲ್ಲರೂ ಬಾಬಾ 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 ಅಂತ ಓಡಿ ಬರ್ತೀವಲ್ಲ, ಸ್ನೇಹ ಅಲ್ವಾ. ಅಧ್ಯಾತ್ಮ ಮೌಲ್ಯದ ಬಗ್ಗೆ, ಶಿವತಂದೆಯ ಮೇಲೆ ಅಲ್ವಾ, ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ಪ್ರೀತಿ. ನಮ್ಗೆ ಏನ್ ಪ್ರೀತಿ? ಪರಮಾತ್ಮನ ಪ್ರೀತಿ. ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ ತಗೊಳ್ಳಿ, ಗುಡಿ ತಗೊಳ್ಳಿ, ಏನಾದ್ರೂ ಉತ್ಸವ ತಗೊಳ್ಳಿ, ಏನ್ ಬೇಕಾದ್ರೂ ವೃತ್ತ ತಗೊಳ್ಳಿ, ಅಲ್ಲಿ ದೇವರ ಹೆಸರಲ್ಲಿ ಮಾಡ್ತಾರೆ. ಆ ದೇವ್ರು ಯಾರು ಇರ್ಲಿ, ಆದ್ರೆ ನಮ್ಗೆ ಗೊತ್ತಾಗಿದೆ ದೇವ್ರು ಯಾರಂತ. ಪರಜ್ಯೋತಿ ಸ್ವರೂಪ ಪರಮಾತ್ಮ ಇವತ್ತು ನಮ್ಮ ತಂದೆ ಅಂತ ನಮಗೆ ಅನುಭವ ಆದ ಮೇಲೆ ಆ ಸ್ನೇಹ ನಮ್ಮನ್ನ ಹೇಗಿದ್ದವರನ್ನ ಏನನ್ನಾಗಿ ಮಾಡಿದೆ. ಇಲ್ಲರಿ ಬೆಳಿಗ್ಗೆ ಕ್ಲಾಸಿಗೆ ಬರೋವರ ನೀವೆಲ್ಲ? ಸ್ನೇಹ, ಭಗವಂತನ ಮೇಲಿರುವಂತ ಸ್ನೇಹ ನಮ್ಮನ್ನ ಏನ್ ಮಾಡ್ತದೆ? ಎಳ್ಕೊಂಡ್ ಬರ್ತದೆ. ಸ್ನೇಹ ಪರಮಾತ್ಮನ ಖಜಾನೆಗೆ ನಮ್ಮನ್ನ ಮಾಲೀಕರನ್ನಾಗಿ ಮಾಡ್ತದೆ. ಸ್ನೇಹ ನಮ್ಮನ್ನ ವಿಜಯನ್ನಾಗಿ ಮಾಡ್ತದೆ, ಬಾಬನ ಮಗುವನ್ನಾಗಿ ಮಾಡಿತು. ಇದು ಅಲೌಕಿಕ ಸ್ನೇಹ, ಇದು ಪರಮಾತ್ಮ ಸ್ನೇಹ. जानते हो ना वह गोल्डन चाबी क्या है? गोल्डन चाबी बाप ने सर्व बच्चों को दी है. सर्व परमात्मा खजानों की गोल्डन चाबी बच्चों को दी है. ಎಲ್ಲ ಖಜಾನೆಗಳ ಮಾಲೀಕ ಬಾಬಾ. ಆ ಖಜಾನೆಗಳನ್ನ ಪಡ್ಕೊಳ್ಳಿಕ್ಕೆ ಗೋಲ್ಡನ್ ಚಾಬಿ ಮಕ್ಕಳಿಗೆ ಕೊಟ್ಟಿದ್ದಾರೆ. तो जानते हो ना वो गोल्डन चाबी क्या है? क्या है गोल्डन चाबी? ಸರ್ವ ಪರಮಾತ್ಮ ಖಜಾನೆಗಳನ್ನ ಪಡ್ಕೊಳ್ಳುವಂತ ಗೋಲ್ಡನ್ ಚಾಬಿ ಯಾವುದು? ಮೇರಾ ಬಾಬಾ. ಮೇರಾ ಬಾಬಾನೇ ಗೋಲ್ಡನ್ ಚಾಬಿ. ಮೇರಾ ಬಾಬಾ ಕಹಾ ಸರ್ವ ಖಜಾನೋं के अधिकारी बन गए. ಒಮ್ಮೆ ಹೃದಯ ತುಂಬಿ ಹೇಳಿ, ಮೇರಾ ಬಾಬಾ. ಸರ್ವ ಖಜಾನೆಗಳಿಗೆ ನಾವು ಅಧಿಕಾರಿಯಾದೆವು. ಸರ್ವ ಪ್ರಾಪ್ತಿयों के अधिकार से ಸಂಪನ್ನ बन गए. ಸರ್ವ ಪ್ರಾಪ್ತಿಯ ಅಧಿಕಾರದಿಂದ ನಾವು ಸಂಪನ್ನ ಆದೆವು. ಮೇರಾ ಬಾಬಾ ಹೇಳಿದ್ರೆ ಸಾಕು, ಸರ್ವ ಖಜಾನೆಗಳಿಗೆ ಅಧಿಕಾರಿ. ಮೇರಾ ಬಾಬಾ ಅಂತ ಹೃದಯ ತುಂಬಿ ನೀವು ಹೇಳಿ, ಸರ್ವ ಪ್ರಾಪ್ತಿಯ ಅಧಿಕಾರದಿಂದ ಸಂಪನ್ನಾದೆವು. ಮೇರಾ ಬಾಬಾ ಅಂತ ಹೇಳಿ ಸರ್ವಶಕ್ತಿಯೊಂದ್ಸೆ ಸಮರ್ಥ ಬನ್ ಗಯೆ. ಸರ್ವಶಕ್ತಿಗಳಿಂದ ಸಮರ್ಥರಾದೆವು. ಮೇರಾ ಬಾಬಾ ಅಂತ ಹೇಳಿ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಯ ಬನ್ ಗಯೆ. ನೋಡಿ, ಬರೀ ಮೇರಾ ಬಾಬಾ ಈ ಗೋಲ್ಡನ್ ಚಾಬಿ ನಮ್ಮನ್ನು ಏನೇನ್ ಮಾಡ್ತದೆ? ಸರ್ವ ಖಜಾನೆಗಳಿಗೆ ಅಧಿಕಾರಿ, ಸರ್ವ ಪ್ರಾಪ್ತಿಯ ಅಧಿಕಾರದಿಂದ ಸಂಪನ್ನತೆ, ಸರ್ವಶಕ್ತಿಗಳಿಂದ ಸಮರ್ಥತೆ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಾದೆವು. ಮೇರಾ ಬಾಬಾ ಅಂದದಕ್ಕೆ ಅವನು ಎಲ್ಲ ಸರ್ವಶಕ್ತಿಗಳಿಗೆ ಮಾಲೀಕ. ಅವನು ನನ್ನವನು ಅಂತಂದ ಕೂಡ್ಲೆ ನಾನೇನಾದೆ? ಮಾಸ್ಟರ್ सर्वशक्तिवान आत्मा ये बन गए. ऐसे संपन्न आत्माओं के दिल से क्या गीत निकलता? ಈ ರೀತಿ ಸರ್ವ
ಸಂಪನ್ನ ಆತ್ಮಗಳ ಹೃದಯದಲ್ಲಿ ಹೊರಬರುವಂತ ಗೀತೆ ಯಾವುದಂತ ಗೊತ್ತಾಯ್ತಲ್ವಾ? ಅಪ್ರಾಪ್ತ ನಹಿ ಕೋಯಿ ವಸ್ತು ಹಮ್ ಬ್ರಾಹ್ಮಣಂ ಕಿ ಖಜಾನೆ ಮೇ. ಯಾವ ಗೀತೆ? ಅಪ್ರಾಪ್ತಿ ಎನ್ನುವಂತಹ ಯಾವ ವಸ್ತು ಸಹ ಇಲ್ಲ ನಾವು ಬ್ರಾಹ್ಮಣರ ಖಜಾನೆಯಲ್ಲಿ. ಇದು ಸಂಪನ್ನ ಆತ್ಮಗಳ ಹೃದಯದ ಗೀತೆ. ಅಪ್ರಾಪ್ತ ನಹಿ ಕೋಯಿ ವಸ್ತು ಹಮ್ ಬ್ರಾಹ್ಮಣಂ ಕಿ ಖಜಾನೆ ಮೇ. ಗೋಲ್ಡನ್ ಚಾಬಿ ಯಾವುದು? ಮೇರಾ ಬಾಬಾ. ಸ್ನೇಹ ಏನೇನ್ ಮಾಡ್ತದೆ ಬಾಬನ್ ಜೊತೆಗೆ? ಅದು ಅಲೌಕಿಕ ಸ್ನೇಹ, ಪರಮಾತ್ಮ ಸ್ನೇಹ ತಂದೆಯ ಮಗುವನ್ನಾಗಿ ಮಾಡಿತ್ತು, ಸದಾ ವಿಜಯನ್ನಾಗಿ ಮಾಡ್ತಾ ಇದೆ. ಕ್ಯಾದಿಂದ ಕ್ಯಾ ಬನಾ ದೇತಾ ಹೈ. ಪರಮಾತ್ಮನ ಸರ್ವ ಖಜಾನೆಗಳಿಗೆ ನಮ್ಮನ್ನ ಮಾಲೀಕರನ್ನಾಗಿ ಮಾಡ್ತದೆ. ಇದು ಪರಮಾತ್ಮನ ಸ್ನೇಹ. ಈಗ ಹೃದಯ ತುಂಬಿ ಸ್ನೇಹದಿಂದ ಮೇರಾ ಬಾಬಾ ಅಂತ ಕೂಡ್ಲೆ ಎಲ್ಲ ಓಪನ್ ಆಗ್ತದೆ. ಸರ್ವ ಖಜಾನೆಗಳಿಗೆ ಅಧಿಕಾರಿ ಆಗ್ತೀವಿ, ಸರ್ವ ಪ್ರಾಪ್ತಿಗಳ ಅಧಿಕಾರದಿಂದ ಸಂಪನ್ನಾಗ್ತೀವಿ, ಸರ್ವ ಶಕ್ತಿಗಳಿಂದ ಸಮರ್ಥರಾಗ್ತೀವಿ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಾಗ್ತೀವಿ. ಅಚ್ಚಾ, ಆಜಕ್ಕೆ ದಿನಕೋ ಏನಂತ ಕರೆಯೋಣ? ಜನವರಿ 18ಕ್ಕೆ ಆಜಕ್ಕೆ ದಿನಕೋ स्मृति दिवस कहते हो, स्मृति दिवस कहते हो। आज सभी बच्चों को विशेष आदि देवा ब्रह्मा बाप ज्यादा स्मृति में आ रहा है. ಜನವರಿ 18 ಅಂದ ಕೂಡಲೇ ಯಾರ್ದು ನೆನಪು ನಮಗೆ? ನಮ್ಮ ಆದಿದೇವ ಬ್ರಹ್ಮ ಬಾಬರವರ ನೆನಪು ಜಾಸ್ತಿ ಬರ್ತದೆ. ಬ್ರಹ್ಮ ಬಾಪ್ आप ब्राह्मण बच्चों को देखकर हर्षित होते हैं. ಬ್ರಹ್ಮ ಬಾಬರ ಸಹಿತ ಆ ದಿನ ಬ್ರಾಹ್ಮಣ ಮಕ್ಕಳನ್ನ ನೋಡಿ ಬಹಳ ಹರ್ಷ ಪಡ್ತಾರೆ. ಯಾಕೆ? ಹರ್ ಬ್ರಾಹ್ಮಣ ಬಚ್ಚಾ ಕೋಟೋ ಮೇ ಕೋಯಿ ಭಾಗ್ಯವಾನ್ ಬಚ್ಚಾ ಹೈ. ಕೋಟಿ ಕೋಟಿ ಮನುಷ್ಯರಿದ್ದಾರೆ ಜಗತ್ತಿನಲ್ಲಿ, ಒಂದೊಂದು ಬ್ರಾಹ್ಮಣ ಮಕ್ಕಳು ಸಹಿತ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಆರಿಸಲ್ಪಟ್ಟಂತಹ ಭಾಗ್ಯವಾನ್ ಬಚ್ಚೆ. ಅಪ್ಪನೇ ಭಾಗ್ಯಕ್ಕೂ ಜಾನ್ತೆ ಹೋನ. ಬ್ರಹ್ಮ ಬಾಬರವರು ನೋಡ್ತಾ ಇದ್ದಾರೆ ಭಾಗ್ಯವಾನ್ ಮಕ್ಕಳನ್ನ. ನಿಮ್ಮ ಭಾಗ್ಯವನ್ನ ತಿಳ್ಕೊಂಡಿದ್ದೀರಲ್ವಾ? बाप दादा हर बच्चे के मस्तक में चमकता हुआ भाग्य का सितारा देख हर्षित होते हैं. ಎಲ್ಲ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರವನ್ನ ನೋಡಿ ಬಾಬಾ ಬಹಳ ಹರ್ಷ ಪಡ್ತಾ ಇದ್ದಾರೆ. आज का स्मृति दिवस विशेष बाप दादा ने विश्व सेवा की जिम्मेवारी का ताज बच्चों को अर्पण किया. ಯಾಕೆ ಭಾಗ್ಯವಾನ್ ಮಕ್ಕಳು ಬಾಬಾ ನೋಡಿ ಹರ್ಷ ಪಡ್ತಿದ್ದಾರಲ್ಲ? ಏನೇನ್ ಭಾಗ್ಯ? ಈ ಸ್ಮೃತಿ ದಿವಸದ ವಿಶೇಷತೆ ಏನು? ಸ್ಮೃತಿ ದಿವಸದ ವಿಶೇಷತೆ, ಒಂದನೇ ವಿಶೇಷತೆ, ಬಾಪ್ ದಾದಾ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನ ಮಕ್ಕಳಿಗೆ ಅರ್ಪಿಸಿದ ದಿನ. ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಅರ್ಪಿಸಿದ ದಿನ. ये स्मृति दिवस 2 पॉइंट आप बच्चों के राज्य तिलक का दिवस है. ಸ್ಮೃತಿ ದಿವಸ ಅಂತಂದ್ರೆ ಏನರ್ಥ? ರಾಜ್ಯ ತಿಲಕದ ದಿವಸ. 3 पॉइंट बच्चों के विशेष साकार स्वरूप में विल पावर से विल करने का दिन है. ಬಾಬಾ ತಿಳಿಸ್ತಿದ್ದಾರೆ, ಸಾಕಾರ ಸ್ವರೂಪದಲ್ಲಿ ವಿಲ್ ಪವರ್ಸ್ ಅನ್ನ ವಿಲ್ ಮಾಡಿದ ದಿನ. 4 पॉइंट सन शोज फादर इस कहावत को साकार करने का दिवस है. ಫಾದರ್ ಅನ್ನ ಶೋ ಮಾಡುವಂತ ಸನ್ಗಳು ನಾವು ಯಾರು? ತಂದೆಯನ್ನ ಪ್ರತ್ಯಕ್ಷಗೊಳಿಸುವ ಮಕ್ಕಳು ನಾವು. ಇದನ್ನ ಸಾಕಾರಗೊಳಿಸುವಂತಹ ದಿನ ಸ್ಮೃತಿ ದಿವಸ. नेक्स्ट पॉइंट बाप दादा बच्चों के निमित्त बन निस्वार्थ विश्व सेवा को देख खुश होने का दिन. बाप दादा ಮಕ್ಕಳನ್ನ ನಿಮಿತ್ತ ಮಾಡಿದ ದಿನ. ಅಷ್ಟರ ತನಕ ಬ್ರಹ್ಮ ಬಾಬರವರ ತನುವಿನಲ್ಲಿ ಕುಂತು ಎಲ್ಲಾ ಕೆಲಸ ಬಾಬಾ ಮಾಡಿದ್ರು. ಎಲ್ಲಾ ಕೆಲಸ ಬಂದ್ರು ಕೋರ್ಸ್ ಕೊಟ್ಟದೇ ಅಲ್ಲ. पापी आत्मा ये दुखी आत्मा ये पतित आत्मा ये बाबा के सामने आते थे. ಆದ್ರೆ ಬಾಬಾ ಯಾರಿಗೂ ಏನ್ ಮಾಡಿಲ್ಲ, ಏನ್ ಪಾಪಾತ್ಮ ಹೋಗಿ ನಡಿ ಅಂತಂದಿಲ್ಲ. ಎಲ್ಲರನ್ನ ಮೇರೆ ಬಚ್ಚಿ ಅಂತ ಹೇಳ್ಕೊಂಡು ಎಷ್ಟು ಪ್ರೀತಿಯಿಂದ ಅವ್ರನ್ನ ಪರಿವರ್ತನೆ ಮಾಡಿದ್ರು. ಸಾಕಾರದಲ್ಲಿ ಬ್ರಹ್ಮ ಬಾಬರ ತನುವಿನಲ್ಲಿದ್ದುಕೊಂಡು ಶುಭಾವನೆ ಎಲ್ಲ ಕೆಲಸ ಮಾಡಿದ್ರು. ಯಾವಾಗ ಬ್ರಹ್ಮ ಬಾಬರವರ ತನು ದೂರ ಆಯ್ತು,
ಆವಾಗ ಮಕ್ಕಳನ್ನ ನಿಮಿತ್ತ ಮಾಡಿ ನಿಸ್ವಾರ್ಥ ವಿಶ್ವ ಸೇವೆಯನ್ನ ತೋರಿಸಿದಂತ ದಿನ. ಮಕ್ಕಳನ್ನ ನಿಮಿತ್ತ ಮಾಡಿ ವಿಶ್ವ ಸೇವೆಯನ್ನ ದೇಖ ಖುಷಿ ಹೊತ್ತೆ ಬಾಬನಿಗೂ ಬಹಳ ಖುಷಿ ಆಗ್ತಾ ಇದೆ. ಜನವರಿ 18ರ ನಂತರ ಎಲ್ಲ ಮಕ್ಕಳನ್ನ ಬಾಬಾ ನಿಮಿತ್ತ ಮಾಡಿದ್ರು ವಿಶ್ವ ಸೇವೆಗೆ. ಆ ನಿಮಿತ್ತ ಮಾಡಿದ ವಿಶ್ವ ಸೇವೆಗೆ ನಿಮಿತ್ತ ಮಾಡಿ ಅಂತ ಮಕ್ಕಳನ್ನ ನೋಡಿ ಬಾಬಾ ಖುಷಿ ಪಡ್ತಾ ಇದ್ದಾರೆ. ಬಾಪ್ತಾದ ಕರಾವನ ಹಾರ್ ಹೋ ಕರನ್ ಹಾರ್ ಬಚ್ಚೆ ಹಿ. ಮಾಡಿಸುವವನು ಹಿಂದೆ ನಿಂತು ಅವ್ಯಕ್ತ ಬಾಬಾ, ಎದುರು ನಿಂತು ಮಾಡುವವರು ಸಾಕಾರದಲ್ಲಿ ಮಕ್ಕಳು. ನೋಡಿ ಬಹಳ ಖುಷಿ ಆಗ್ತಾ ಇದೆ. क्योंकि सेवा की सफलता का विशेष आधार है. ಸೇವೆಯ ಸಫಲತೆಗೆ ವಿಶೇಷವಾದಂತ ಆಧಾರ ಬರೆದಿರಿ. ಸೇವಾ ಸಫಲತೆಗೆ ವಿಶೇಷವಾದಂತ ಆಧಾರ करावनहार बाप मुझे करनहार आत्मा द्वारा करा रहा है. ಮಾಡಿಸುವಂತ ತಂದೆ, ಮಾಡುವಂತ ನಾನು ಆತ್ಮನ ಮೂಲಕ ಎಲ್ಲ ಮಾಡಿಸ್ತಾ ಇದ್ದಾರೆ. ಮಾಡಿಸುವಂತವನು ಅವನು, ಮಾಡುವಂತವರು ನಾವು. ನಮ್ಮನ್ನ ಮುಂದಿಟ್ಕೊಂಡು ಬಾಬಾ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. करावनहार बाप मुझे करनहार आत्मा द्वारा करा रहा है. ಇದು ಸೇವಾ ಸಫಲತೆಯ ವಿಶೇಷ ಆಧಾರ. ಮೈ ಆತ್ಮ ನಿಮಿತ್ತ ಹೂ. ಎಲ್ಲರಿಗೇನ್ ಫೀಲಿಂಗ್ ಇರ್ಬೇಕು? ನನ್ನ ಆತ್ಮ ನಿಮಿತ್ತ. ನೋಡಿ, ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೇನೆ ಇಷ್ಟು ಸೇವೆ ಒಮ್ಮೆಲೆ ವೃದ್ಧಿ ಆಯ್ತು. ಯಾಕೆ? ಮಾಡಿಸುವಂತವನ ಅವ್ಯಕ್ತನಾಗಿ ಯಾರ ಕಣ್ಣಿಗೂ ಕಾಣಂಗಿಲ್ಲ. ನೂರಾರು ಮಕ್ಕಳನ್ನ ಏನ್ ಮಾಡ್ಬಿಟ್ಟ ಬಾಬಾ? ನಿಮಿತ್ತ ಮಾಡಿ ಮಾಡ್ಲಿಕ್ಕೆ ಬಿಟ್ಟು ಬಿಟ್ಟ. ಮಾಡೋರು ಮಕ್ಕಳು, ಮಾಡಿಸೋನು ಬಾಬಾ. ಮೈ ನಿಮಿತ್ತಾತ್ಮ ಹೂ. निमित्त भाव से निर्माण स्थिति स्वतः हो जाती है. ನಾನು ನಿಮಿತ್ತ ಮಾತ್ರ, ಮಾಡಿಸೋರು ಬಾಬಾ. ಆಟೋಮೆಟಿಕಲಿ ನಿರ್ಮಾಣ ಬರ್ತದೆ. ನಿರ್ಮಾಣ ಅಂದ್ರೆ ನಾನು ಮಾಡಿದೆ, ನನ್ನಿಂದಾಯ್ತು, ಎಲ್ಲ ಹೋಯ್ತು. ಯಾಕೆ? ಮಾಡಿಸೋನವನು. ನಿಮಿತ್ತ ಭಾವ ಬಂದ ಕೂಡಲೇ ನಿರ್ಮಾಣ ಸ್ಥಿತಿ ಬರ್ತದೆ. ಮಾನ್ ಶಾನ್ ನಾನು ಅನ್ನೋದೆಲ್ಲ ಹೋಗ್ಬಿಡ್ತದೆ. ಸರಿ, ಬಾಬಾ ಹೇಳ್ತಿದ್ದಾರೆ ನಿಮಿತ್ತ ಭಾವ ಬಂತು. ಯಾವ್ದು ಹೋಯ್ತು? ಯಾವ್ದು ಹೋಯ್ತು? मई पन जो देह बाद में लाता है वह स्वतः ही निर्माण भाव से समाप्त हो जाता है. निमित्त भाव ಬಂದ ಕೂಡಲೇ ನಿರ್ಮಾಣ ಸ್ಥಿತಿ ಬರ್ತದೆ. ನಿರ್ಮಾಣ ಸ್ಥಿತಿ ಬಂದ ಕೂಡಲೇ ನನ್ನತನ ಮೈಪನ್ ಅನ್ನುವ ದೇಹಾಭಿಮಾನ ಏನಿದೆನೋ ಅವೆಲ್ಲವೂ ಸಮಾಪ್ತಿಯಾಗ್ತದೆ. ಬ್ರಹ್ಮ ಬಾಬಾ ದೇಹ ಬಿಡುವುದರಲ್ಲಿ ಎಷ್ಟು ದೊಡ್ಡ ಪಾಠವನ್ನ ಮಕ್ಕಳಿಗೆ ಕಲಿಸಿದರು. ಬ್ರಹ್ಮ ಬಾಬಾ ದೇಹ ಬಿಡುವುದರಲ್ಲೇ ಒಂದು ದೊಡ್ಡ ಪಾಠ. ಹೇಳಿ, ಏನದು? करनहार बच्चे करावनहार बाबा. सबके सामने बच्चे ಅವ್ಯಕ್ತ ರೂಪ ಮೇ ಬಾಪ್ ದಾದಾ. ಆ ರೀತಿ ಇರೋದ್ರಿಂದ ಎಲ್ಲ ಮಕ್ಕಳಿಗೆ ಏನಾಯ್ತು? ಮೈ ಆತ್ಮ ನಿಮಿತ್ತ ಹೂ, ಮೈ ಆತ್ಮ ನಿಮಿತ್ತ ಹೂ. ಮೈಪನ್ ಹೋಯ್ತು, ದೇಹಾಭಿಮಾನ ಹೋಯ್ತು, ನಿರ್ಮಾಣ ಸ್ಥಿತಿ सहजವಾಗಿ ಬಂತು. इस ब्राह्मण जीवन में सबसे ज्यादा विघ्न रूप बनता है देहाभिमान, ಮೈಪನ್. ಬ್ರಾಹ್ಮಣ ಜೀವನದಲ್ಲಿ ಏನಾದ್ರೂ ವಿಘ್ನ ರೂಪ ಇದ್ರೆ ಯಾವ್ದಂತಾರ ಬಾಬಾ? ಮೈಪನ್ ಅಥವಾ ದೇಹಬಾನ್. ಮೈಪನ್ ಅಥವಾ ದೇಹಬಾನ್. तो करावनहार बाबा करा रहा है ಅಲ್ವಾ? ಜನವರಿ 18 ಬಾಬಾ ಏನಾಗ್ಬಿಟ್ರು? ಶರಣಾಗ್ಬಿಟ್ಟಾರ ಮಕ್ಕಳಿಗೆ. ನಾನೇ ನಿಮಗೋಸ್ಕರ, ನೀವೇ ನಿಮಿತ್ತರೀಗ, ನಾನು ನಿಮ್ಗೆ ಶರಣಾಗಿದ್ದೀನಿ, ಹಿಂದಿನಿಂದೆಲ್ಲ ನಾನೇ ಮಾಡಿಸ್ತೀನಿ ಅನ್ನುವಂಗಿದೆ ಜನವರಿ 18ರ ಮುರಳಿಗೆ. ನೋಡಿ, ಒಂದು ವೇಳೆ ವಿಘ್ನ ರೂಪ ಬಂತಂದ್ರೆ ಏನು ನಮ್ಮ ಪುರುಷಾರ್ಥದಲ್ಲಿ? ಯಾವ್ದು ವಿಘ್ನ ರೂಪ? ಮೈಪನ್ ಮತ್ತೆ ದೇಹಬಾನ್. करावनहार करा रहा है.
ಈಗ ಮೈಪನ್ ಹೋಯಿತು, ದೇಹಬಾನ್ ಹೋಯಿತು. ನಮ್ಮಲ್ಲಿ ಯಾವ ಆಂತರಿಕವಾಗಿ ಯಾವ ಸ್ಥಿತಿ ಇರ್ತದೆ? ನಾನು ಆತ್ಮ ನಿಮಿತ್ತ, करावनहार करा रहा है, मैं निमित्त करनहार बन कर रहा हूँ, तो सहज देहबान मुक्त हो जाते हैं और जीवन मुक्ति का मजा अनुभव करते हैं. ಜೀವನ್ ಮುಕ್ತಿಯ ಮಜಾ ಅನುಭವ ಆಗ್ತದೆ ಅಂತ ಬಾಬಾ ತಿಳಿಸ್ತಾರೆ. ಬದುಕಿದ್ದಾಗನೇ ಯಾವ್ದು ಹೋಗ್ಬೇಕು? ಮೈಪನ್ ಹೋಗ್ಬೇಕು, ದೇಹಬಾನ್ ಹೋಗ್ಬೇಕು. ಬದುಕಿದ್ದಾಗನೇ ಹೋಗ್ಬೇಕು. ದೇಹ ಹೋದಾಗ ದೇಹಬಾನ್ ಹೋಗೋದಲ್ಲ. ಹಿಂದೆ ಒಮ್ಮೆ ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ, ದೇಹಾಭಿಮಾನದ ಸಂಸ್ಕಾರ ಇಟ್ಕೊಂಡು ದೇಹ ಬಿಟ್ರೆ ಆತ್ಮದಲ್ಲಿ ಆ ಸಂಸ್ಕಾರ ಹೊತ್ಕೊಂಡೇ ಹೋಗ್ತದೆ. ಅದಕ್ಕೆ ದೇಹದ ಒಳಗಡೆ ಇದ್ದಾಗನೇ ದೇಹಬಾನ್ ದೂರ ಆಗ್ಬಿಡ್ಬೇಕು, ದೇಹಾಭಿಮಾನ ದೂರ ಆಗ್ಬೇಕು, ಮೈಪನ್ ದೂರ ಆಗ್ಬೇಕು. ಅದೇ ಜೀವನ ಮುಕ್ತ ಸ್ಥಿತಿ. देहबान मुक्त बन जाते हैं और जीवन मुक्ति का मजा अनुभव करते हो. अदे जीवन मुक्तिया मजा. भविष्य में जीवन मुक्ति प्राप्त होनी ही है. ಸತ್ಯಯುಗದಲ್ಲಿ ಜೀವನ್ ಮುಕ್ತಿ ಇರುವುದೇ. ದೇವತೆ ಆಗ್ಬೇಕಾದ್ರೆ ದೇವತಾ ಸಂಸ್ಕಾರ ಇಲ್ಲಿ ಬದುಕಿದ್ದಂತೆ ಈ ಹಳೆಯ ಶರೀರದಲ್ಲಿ ಇದ್ದಂತೆನೆ ದೇಹಾಭಿಮಾನ ಮೈಪನ್ನ ಎಲ್ಲ ದೂರ ಮಾಡಿ ನಿಮಿತ್ತ ಭಾವ ನಿರ್ಮಾಣ ಸ್ಥಿತಿ ಜೀವನ್ ಮುಕ್ತ ಸ್ಥಿತಿ ಅನುಭವ ಇಲ್ಲಿ ನಾವು ಪ್ರಾಪ್ತಿ ಮಾಡ್ಕೋಬೇಕು. ಅವರ ಸಂಗಮ ಯುಗ ಪರಿಹಿ ಹೇಳಿ ಏನ್ ಮಾಡ್ಬೇಕು? ಸಂಗಮ ಯುಗದಲ್ಲೇ जीवन मुक्ति का अलौकिक आनंद और ही अलौकिक है. ಸಂಗಮ ಯುಗದಲ್ಲೇ ಜೀವನ್ ಮುಕ್ತಿಯ ಒಂದು ಆನಂದ ಅದು ಮತ್ತಷ್ಟು ಅಲೌಕಿಕವಾದುದು. ಜೈಸೆ ಬ್ರಹ್ಮ ಬಾಪುಕೋ ದೇಖ, ಬ್ರಹ್ಮ ಬಾಬರವರು ದೇಹದ ಒಳಗಡೆ ಇದ್ದುಕೊಂಡು ತೋರಿಸಿದ್ರಲ್ವಾ ಅಂತಿಮ ಸಮಯದಲ್ಲಿ, ಕರ್ಮಕರ್ತೆ ಕರ್ಮಕ್ಕೆ ಬಂಧನಸೆ ನ್ಯಾರೆ. ಕರ್ಮ ಮಾಡ್ತಾ ಇದ್ರು ಕರ್ಮ ಬಂಧನದಿಂದ ನ್ಯಾರ. ಕರ್ಮ ಮಾಡ್ತಿದ್ರು ಕರ್ಮ ಬಂಧನದಿಂದ ನ್ಯಾರ. ದೇಹದ ಒಳಗಡೆ ಇದ್ರು ದೇಹಪಾನ್ ಸೆ ನ್ಯಾರ. ಬಾಬಾ ಅಂತಾರೆ, ಜೀವನ್ ಮೇ ಹೋತೆ ಕಮಲ್ ಪುಷ್ಪ ಸಮಾನ್ ನ್ಯಾರೆ ಅವರು ಪ್ಯಾರೆ. ಜೀವನದಲ್ಲಿ ಇದ್ದಾರೆ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಪ್ಯಾರ. ಇತನೇ ಬಡೆ ಪರಿವಾರಕ್ಕೆ ಜಿಮ್ಮೆವಾರಿ ಏನಿತ್ತು ಬಾಬನಿಗೆ? ಎಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿ ಇತ್ತು. ಜೀವನ್ ಕಿ ಜಿಮ್ಮೆವಾರಿ, ಜೀವನದ ಜವಾಬ್ದಾರಿ ಇತ್ತು. ಯೋಗಿ ಬನಾನೆ ಕಿ ಜಿಮ್ಮೆವಾರಿ, ಎಲ್ಲರನ್ನು ಯೋಗಿಯನ್ನಾಗಿ ಮಾಡುವ ಜವಾಬ್ದಾರಿ ಇತ್ತು. ಫರಿಷ್ಠಾ ಸೋ ದೇವತಾ ಬನಾನೆ ಕಿ ಜಿಮ್ಮೆವಾರಿ, ಫರಿಷ್ಠಾ ಸೋ ದೇವತೆಗಳನ್ನಾಗಿ ಮಾಡುವ ಜವಾಬ್ದಾರಿ ಹೋತೆ ಹುಯೇ ಬಿ ಹೇಗಿದ್ರು ಮತ್ತೆ ಮತ್ತೆ ಬೇಫಿಕರ್ ಬಾದುಷಾ, ನಿಶ್ಚಿಂತ ಚಕ್ರವರ್ತಿ. ನಮಗೆ ಒಂದು ಜವಾಬ್ದಾರಿ ಬಂದ ಕೂಡಲೇ ಏನ್ ಟೆನ್ಷನ್, ಏನ್ ಗಡಬಡ, ಎಷ್ಟು. ಬ್ರಹ್ಮ ಬಾಬನಿಗೆ ಏನೇನಿತ್ತಂತೆ? ಅವರಿಗೆ ನಮ್ಮಂತೆನೆ ಲೈಫ್ ಇತ್ತು. ಆದ್ರೆ ಕಮಲ್ ಪುಷ್ಪ ಸಮಾನ ಇದ್ರು, ನ್ಯಾರ ಪ್ಯಾರ ಇದ್ರು. ಎಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿ ಇತ್ತು ಬ್ರಹ್ಮ ಬಾಬನಿಗೆ. ಜೀವನದ ಜವಾಬ್ದಾರಿ, ಯೋಗಿಯನ್ನಾಗಿ ಮಾಡುವ ಜವಾಬ್ದಾರಿ, ಫರಿಷ್ಠಾಸು ದೇವತೆಯನ್ನಾಗಿ ಮಾಡುವ ಜವಾಬ್ದಾರಿ. ಎಷ್ಟು ಜವಾಬ್ದಾರಿ ಇದ್ರು ತಾನಾಗ್ಬೇಕು, ಬೇರೆಯವರನ್ನು ಮಾಡ್ಬೇಕು. ಎಷ್ಟು ನಿಶ್ಚಿಂತ ಚಕ್ರವರ್ತಿ ಆಗಿದ್ರು. इसी को ही जीवन मुक्त स्थिति कहा जाता है. इधे जीवन मुक्त स्थिति. इसलिए भक्ति मार्ग में भी ब्रह्मा का आसन, भक्ति मार्गದಲ್ಲಿ ಬ್ರಹ್ಮನ ಆಸನ ಯಾವುದು? ಕಮಲ ಪುಷ್ಪ ದಿಕ್ಕಾತೆ, ಕಮಲ್ ಆಸನ ದಾರಿ ದಿಕ್ಕಾತೆ. ಅದು ನ್ಯಾರ ಮತ್ತು ಪ್ಯಾರ. ಬಹಳ ಪ್ರಿಯ ಎಲ್ಲರಿಗೂ ಸಹಿತ ಕಮಲ ಪುಷ್ಪ ಅಂದ್ರೆ. ಆದ್ರೆ ಕೆಸರಿನಲ್ಲಿದ್ರು ತಾನ್ ಮಾತ್ರ ಕೆಸರಿಗೆ ಅಂಟಿಕೊಳ್ಳಂಗಿಲ್ಲ. ಅಂದ್ರೆ ನ್ಯಾರ, ನ್ಯಾರ ಮತ್ತು ಪ್ಯಾರ. तो आप सभी बच्चों को भी संगम पर ही जीवन मुक्ति का अनुभव करना ही है. ನಾವು ಸಂಗಮ ಯುಗದಲ್ಲಿ ಜೀವನ್ ಮುಕ್ತಿಯ ಅನುಭವವನ್ನ ಮಾಡಲೇಬೇಕು. ಆ ರಸದ ಅನುಭವ ಮಾಡಲೇಬೇಕು. ಹೇಳೀಗ ಜೀವನ್ ಮುಕ್ತತೆಯಲ್ಲಿ ಏನೇನು ಅನುಭವ ಮಾಡೋಣ?
ನ್ಯಾರ ಮತ್ತು ಪ್ಯಾರ. ಎಲ್ಲ ಜವಾಬ್ದಾರಿ ಇದ್ರೂ ಸಹಿತ ಕಮಲ ಪುಷ್ಪ ಸಮಾನ. ನಿಶ್ಚಿಂತ ಚಕ್ರವರ್ತಿ. ದೇಹ ದೇಹಬಾನ್, ಅದರಿಂದ ಮುಕ್ತ. ಮೈಪನ್, ಅದರಿಂದ ಮುಕ್ತ. ಮೈ ನಿಮಿತ್ತ ಹೂ. करावनहार, करावनहार बाबा, मैं सिर्फ निमित्त हूँ. तो आप सभी बच्चों को भी संगम पर ही जीवन मुक्त का अनुभव करना ही है. इष्ट पॉइंट्स नम लाइफ ಅಲ್ಲಿ ಪ್ರಾಕ್ಟಿಕಲ್ ಆಗಿತ್ತಂದ್ರೆ ಇಲ್ಲೇ ಏನು ಜೀವನ್ ಮುಕ್ತಿಯ ಆನಂದ ನಾವು ಅನುಭವ ಮಾಡಲಿಕ್ಕೆ ಸಾಧ್ಯ. बाप दादा से मुक्ति जीवन मुक्ति का वर्षा इस समय प्राप्त होता है. ಮುಕ್ತಿ ಮತ್ತೆ ಜೀವನ್ ಮುಕ್ತಿಯ ಆಸ್ತಿ ಬಾಪ್ತಾದರವರಿಂದ ಈಗಲೇ ನಮಗೆ ಪ್ರಾಪ್ತಿಯಾಗ್ತದೆ. ಈಗಲೇ ಮುಕ್ತಿ, ಈಗಲೇ ಕರ್ಮ ಜಗತ್ತಿನಲ್ಲಿ, ದೇಹದ ಜಗತ್ತಿನಲ್ಲಿ, ಸಂಸಾರ ಜವಾಬ್ದಾರಿಯ ಜಗತ್ತಿನಲ್ಲಿದ್ದರೂ ಜೀವನ್ ಮುಕ್ತಿ. बाबा ತಿಳಿಸ್ತಾರೆ, इस समय ही मास्टर मुक्ति जीवन मुक्ति दाता बनना है. ನಾವು ಮುಕ್ತಿ ಅನುಭವ ಮಾಡಬೇಕು, ಜೀವನ್ ಮುಕ್ತಿ ಅನುಭವ ಮಾಡ್ತಾ ಇರಬೇಕು. ಅನ್ಯರಿಗೂ ಸಹಿತ ಮುಕ್ತಿ ಜೀವನ್ ಮುಕ್ತಿಯ ದಾತ ಆಗಿರಿ. ಬನೆ ಹಿ ಅವರು ಬನನಾ ಹೈ. ಹೇಳಿ, ಆಗಿದ್ದೀವಿ ಮತ್ತೆ ಬನನಾ ಹೈ. मुक्ति जीवन मुक्ति के मास्टर दाता बनने की विधि है. ಹೇಳಿ, ಮುಕ್ತಿ ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗುವಂತ ವಿಧಿ ಯಾವುದು? ನಾವು ಮುಕ್ತಿ ಜೀವನ್ ಮುಕ್ತಿ ಅನುಭವ ಏನ್ ಮಾಡ್ಬೇಕು, ಹೆಂಗಿಂಗ್ ಮಾಡ್ಬೇಕು ಎಲ್ಲ ವಿಧಿ ಹೇಳ್ಕೊಟ್ರು. ಈಗ ನಾವು ಮಾಸ್ಟರ್ ದಾತ ಆಗ್ಬೇಕಾದ್ರೆ ವಿಧಿ ಯಾವುದು? ಸೆಕೆಂಡ್ ಮೇ ದೇಹ ಬಾನ್ ಮುಕ್ತ ಬಂಜಾಯೇ. ಒಂದು ಸೆಕೆಂಡಿನಲ್ಲಿ ದೇಹ ಪ್ರಜ್ಞೆಯ ಭಾವದಿಂದ ಮುಕ್ತ ಆಗಬೇಕು. ದೇಹ ಪ್ರಜ್ಞೆನೇ ಇಲ್ಲ. ನಾವು ಅನ್ಯರಿಗೆ ಮುಕ್ತಿ ಜೀವನ್ ಮುಕ್ತಿಗೆ ಮಾಸ್ಟರ್ ದಾತ ಆಗ್ಬೇಕಾದ್ರೆ ಒಂದು ಸೆಕೆಂಡಿಗೆ ದೇಹ ಬಾನ್ ಮುಕ್ತ ಬಂಜಾಯೇ. इस अभ्यास की अभी आवश्यकता है. ಈ ಅಭ್ಯಾಸದ ಅವಶ್ಯಕತೆ ಇದೆ. ಈ ಅಭ್ಯಾಸ ಹೇಗೆ? ಒಂದು ಸೆಕೆಂಡ್ ನಲ್ಲಿ देह बान से मुक्त. मन के ऊपर ऐसी कंट्रोलिंग पवर हो. ಮನಸ್ಸಿನ ಮೇಲೆ ಇಂತಹ ನಿಯಂತ್ರಣ ಶಕ್ತಿ ಇರಬೇಕು. ಯಾವ ರೀತಿ? जैसे ये स्थूल कर्मेंद्रिया, फॉर एग्जाम्पल हाथ है, पाँव है, उसको जब चाहो जैसे चाहो वैसे कर सकते हो. ಕೈಯನ್ನ ಮೇಲಕ್ಕೆತ್ತಿದ್ರೆ ಹಿಂಗಂತೀವಿ, ಏಕ ಹಾಸ್ಯ ತಾಲಿ ಅಂತಾನೆ ಬಾಬಾ ಎಲ್ಲ ಮಾಡಿ ತೋರಿಸ್ತೀವಿ. ಒಂದ್ ಸೆಕೆಂಡಿಗೆ ದೇಹದಲ್ಲಿ ಕರ್ಮೇಂದ್ರಿಯಗಳು ನಾವು ಹೇಳಿದಂಗೆ ಒಂದ್ ಸೆಕೆಂಡ್ ಹೆಂಗ್ ಬೇಕು ಹಂಗ್ ಮಾಡ್ತೀವಿ. ಟೈಮ್ लगता है क्या? टाइम लगता है? ಇಲ್ಲ. अभी सोचो, हाथ को ऊपर करना, हाथ को ऊपर करना, सेकंड लगेगा? टाइम लगेगा? कर सकते हो ना? अभी बाप दादा कहे हाथ ऊपर करो तो कर लेंगे ना, 1 सेकंड की बात. नहीं करो, नहीं कर सकते हो. ऐसे मन के ऊपर कई नोड़ी, ಕೈ ಮೇಲೆ ಎತ್ತಿದ್ರೆ ಮೇಲೆ ಎತ್ತಿದ್ರೆ 1 ಸೆಕೆಂಡ್ಗೆ ಬಿಡ್ತೀವಿ, ಹೇಗ್ ಬೇಕಂಗೆ ಕೇಳ್ತದೆ. ಹಾಗೆಯೇ ಮನಸ್ಸಿನ ಮೇಲೆ ಇತನಾ ಕಂಟ್ರೋಲ್ ಹೋ. ಮನಸ್ಸಿನ ಮೇಲೂ ಸಹ ಅಷ್ಟೇ ನಿಯಂತ್ರಣ ಇರಬೇಕು. ಜಹಾ ಏಕಾಗ್ರ ಕರ್ನೆ ಚಾಹೋ ವಹಾ ಏಕಾಗ್ರ ಹೋ ಜಾಯ್. ಮನಸ್ಸು ಎಲ್ಲಿ ಏಕಾಗ್ರತೆ ಆಗ್ಬೇಕು, 1 ಸೆಕೆಂಡ್ ಅಲ್ಲಿ ಏಕಾಗ್ರ ಆಗ್ಬಿಡ್ಬೇಕು. मन चाहे हाथ पांव से सूक्ष्म है, ಕೈ ಕಾಲು ಎಲ್ಲ ಸ್ಥೂಲ, ಮನಸ್ಸು ಸೂಕ್ಷ್ಮ. है तो आपका ना, ಮನಸ್ಸು ಯಾರ್ದು? ಅದು ನಂದು, ಕೈ ನಂದು. ನಾನು ಹೇಳ್ದಂಗೆ 1 ಸೆಕೆಂಡ್ಗೆ ಮಾಡ್ತದದು.
ಕೈ ಎತ್ತಿ ಕೈ ಕೆಳಬಿಡಿ, ಓಕೆ, ಅದು ಸ್ಥೂಲ. ಆದರೆ ಮನಸ್ಸು ಸೂಕ್ಷ್ಮ. ಮನಸ್ಸು ಸಹಿತ ಆಪ್ಕಾ ಮೇರಾ ಮನ್ ಕೇತೆ ಹೋನಾ, मेरा मन अंते ಹೇಳ್ತೀವಲ್ಲ, तेरा मन तो नहीं कहते हो ना। तो जैसे स्थूल कर्मेंद्रिया कंट्रोल में रहती है, ऐसे ही मन बुद्धि संस्कार कंट्रोल में हो, तब कहेंगे नंबर 1 विजयी। ಮನಸ್ಸು ಬುದ್ಧಿ ಸಂಸ್ಕಾರ 1 ಸೆಕೆಂಡಿಗೆ ಕಂಟ್ರೋಲ್ಗೆ ಬರ್ಬೇಕು ಅಂದ್ರೆ ನಂಬರ್ 1 ವಿಜಯಿ, ನಂಬರ್ 1 ವಿಜಯಿ। ಮೊದಲಂದ್ರು ಬಾಬಾ ಮನಸ್ಸು जहां एकाग्र करने चाहो वहां एकाग्र हो जाए। मनस्सु बुद्धि संस्कार कंट्रोल में हो, तब कहेंगे नंबर 1 विजयी। साइंस वाले तो रॉकेट द्वारा अपने साधनों द्वारा इसी लोक तक पहुंचते ही, ज्यादा में ज्यादा ग्रह तक पहुंचते ही। ವಿಜ್ಞಾನಿಗಳು ರಾಕೆಟ್ ಮೂಲಕ ತಮ್ಮ ಸಾಧನಗಳ ಮೂಲಕ ಎಲ್ಲಿ ಬೇಕಲ್ಲಿ ತಲುಪ್ತಾರೆ, ಗ್ರಹದ ತನಕನೂ ತಲುಪ್ತಾರೆ ಅಲ್ವಾ। ಮಂಗಳ ಗ್ರಹ, ಚಂದ್ರ ಗ್ರಹ ಎಲ್ಲ ತಲುಪ್ತಾರೆ। ಲೇಕಿನ್ आप ब्राह्मण आत्मा है, 3 लोक तक पहुंच सकते हो। ಯಾವುದರ ಮೂಲಕ? ಮನಸ್ಸಿನ ಮೂಲಕ। ನಾವು ಬ್ರಾಹ್ಮಣಾತ್ಮರು 3 ಲೋಕ ತನಕ ತಲುಪ್ತೀವಿ। सेकंड में सूक्ष्म लोक, सेकंड में निराकारी लोक, सेकंड में स्थूल में मधुबन तक पहुंच सकते हो ना। ಹೇಳ್ತಾ ಹೇಳ್ತಾ ಇದ್ದಂಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ? सूक्ष्मवतना, निराकारी लोक, मधुबन। अगर मन को ऑर्डर करो मधुबन में पहुंचना तो सेकंड में पहुंच सकते हो ना। ಈಗ ಮಧುಬನ್ನಲ್ಲಿ ನಾನು ಬಾಬನ್ ಕೋಣೆಯೊಳಗೆ ಕೂತ್ಕೊಂಡಿದ್ದೀನಿ, ಈಗ ಶಾಂತಿವನದಲ್ಲಿ। पहुंच सकते हो ना, 1 सेकंड में पहुंच सकते हो ना। तन से नहीं, ಯಾವುದರಿಂದಲ್ಲ? ತನುವಿನಿಂದ ಅಲ್ಲ, ಮನ್ ಸೆ ऑर्डर करो। सूक्ष्म वतन जाना है, निराकारी वतन में जाना है, तीनों लोकों में जब चाहे मन को पहुंचा सकते हो। है प्रैक्टिस। नानीग मधुबನ, नानीग सूक्ष्म वतन, नानीग परनाम ಹೇಳ್ತಾ ಹೇಳ್ತಾ ಇದ್ದಂತೆನೆ 1 सेकंड सहित ಬೇಡ, ತಲುಪ್ತೀವಲ್ವಾ। अभी इस अभ्यास की आवश्यकता ज्यादा है। ಈ ಅಭ್ಯಾಸದ ಅವಶ್ಯಕತೆ ಬಹಳ ಇದೆ। ಯಾತಕ್ಕೋಸ್ಕರ ಅಂತಾರೆ ಬಾಬಾ? ಯಾವುದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಬಂದಿದ್ದು? ಮನಸ್ಸಿನ ಮೇಲೆ ಕಂಟ್ರೋಲಿಂಗ್ ಪವರ್ ಬೇಕು। ಯಾತಕ್ಕೋಸ್ಕರ? ಮುಕ್ತಿ, ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗ್ಬೇಕು। 1 ಸೆಕೆಂಡಿಗೆ ದೇಹ ಬಾನದಿಂದ ಮುಕ್ತರಾಗ್ಬೇಕು। ಅದಕ್ಕೆ ಈ ಪ್ರಾಕ್ಟೀಸ್ ಇತ್ತಂದ್ರೆ 1 सेकंड के देहभान से मुक्त। अभी इस अभ्यास की आवश्यकता ज्यादा है। बाप दादा ने देखा है, अभ्यास तो करते हो, लेकिन जब चाहे, जितना समय चाहे एकाग्र हो जाए, अचल हो जाए, हलचल में नहीं आए, इसके ऊपर और अटेंशन। ಎಲ್ಲಿ ಬೇಕಲ್ಲಿ, ಎಷ್ಟೊತ್ತು ಬೇಕಷ್ಟೊತ್ತು ಏಕಾಗ್ರ ಬಿಡ್ಬೇಕು, ಅಚ್ಚಲಾಗಿರ್ಬೇಕು, ಹಲ್ಚಲೇ ಇಲ್ಲ। ಈ ಅಭ್ಯಾಸದ ಮೇಲೆ ಇನ್ನಷ್ಟು ಗಮನವನ್ನ ಹರಿಸಿರಿ। और अटेंशन जो गायन है, ಆವಾಗ ಗಾಯನ ಬರ್ತದೆ ನಮ್ಗೆ। ಯಾವ ಗಾಯನ? ಮಂಜೀತ್ ಜಗಜ್ಜೀತ್। अभी कभी कभी मन धोखा भी दे देता है। ಈಗ ಕೆಲವೊಮ್ಮೆ ಮನಸ್ಸು ಮೋಸ ಮಾಡ್ತದೆ। ಮಂಜೀತ್ ಜಗಜ್ಜೀತ್, ಅಷ್ಟು ಕಂಟ್ರೋಲಿಂಗ್ ಪವರ್ ಮನಸ್ಸಿನ ಮೇಲೆ। ಎಲ್ಲಿ ಬೇಕಲ್ಲಿ, ಎಷ್ಟೊತ್ತು ಬೇಕಷ್ಟೊತ್ತು, ಯಾವ ವಿಚಾರ ಬೇಕು ಆ ವಿಚಾರದಲ್ಲಿ ನಿಂತು ಬಿಡ್ಬೇಕು ಮನಸ್ಸು। ಬುದ್ಧಿ ಆದರೂ ಅಷ್ಟೇ, ಸಂಸ್ಕಾರ ಆದರೂ ಅಷ್ಟೇ, ಇದು ಕಂಟ್ರೋಲಿಂಗ್ ಪವರ್। ಬಾಬಾ ಅಂತಾರೆ ಆ ಕಂಟ್ರೋಲಿಂಗ್ ಪವರ್ ನಲ್ಲಿ ಏಕಾಗ್ರತೆ ಇರಬೇಕು, ಅಚ್ಚಲತೆ ಇರಬೇಕು, ಯಾವುದೇ ಪ್ರಕಾರದ ಹಲ್ಚಲ್ ಇರಕೂಡದು। ಇದರ ಮೇಲೆ ಬಹಳ ಗಮನ ಕೊಡಿ।
आवाग नाउ मंजित जगज्जीत। तो बाप दादा आज के समर्थ दिवस पर यही समर्थी विशेष अटेंशन में दे रहे हैं। ಇಷ್ಟ ತನಕ ಬಾಬಾ ಸ್ಮೃತಿ ದಿವಸ ಅಂತಿದ್ರು, ಈಗ ನಂತರ ಬಾಬಾ ಸಮರ್ಥ ದಿವಸದಲ್ಲಿ ಈ ಸಮರ್ಥ ಅಭ್ಯಾಸಕ್ಕೆ ವಿಶೇಷ ಗಮನವನ್ನ ಕೊಡ್ತಾ ಇದ್ದಾರೆ. ಏ ಸ್ವರಾಜ್ಯಾಧಿಕಾರಿ ಬಚ್ಚೆ, ಮೊದಲಂದ್ರು ಬಾಬಾ ನಿಶ್ಚಿಂತ ಚಕ್ರವರ್ತಿ, ಈಗ ನಂತರ ಬಾಬಾ ಸ್ವರಾಜ್ಯ ಅಧಿಕಾರಿ, ಆತ್ಮರಾಜ. ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೂ ಕಂಟ್ರೋಲಿಂಗ್ ಪವರ್, ಸ್ವರಾಜ್ಯ ಅಧಿಕಾರಿಗಳು. ಅಭಿ ಇಸ್ ವಿಶೇಷ ಅಭ್ಯಾಸಕ್ಕೂ ಚಲ್ತೆ ಫಿರ್ತೆ ಚೆಕ್ ಕರು. ಈ ಅಭ್ಯಾಸವನ್ನ ನಡೆಯುತ್ತಾ ತಿರುಗುತ್ತಾ ಚೆಕ್ ಮಾಡ್ಕೊಳ್ಳಿ. ಸಮಯ ಪ್ರಮಾಣ ಅಭಿ ಅಚಾನಕಕ್ಕೆ ಕೇಲ್ ಬಹುತ್ ದೇಖೆಂಗೆ. ಸಮಯ ಪ್ರಮಾಣ ಅಚಾನಕ್ಕಿನ ಆಟ ಮುಂದಕ್ಕೆ ಬಹಳ ನೋಡಲಿದ್ದೇವೆ. ಆವಾಗ 1 ಸೆಕೆಂಡಿಗೆ ಏನಾಗಬೇಕು? एकाग्रता शक्ति ಬೇಕು. इसके लिए एकाग्रता की शक्ति आवश्यकता है. ಸಮಯ ಪ್ರಮಾಣ ಯಾವ ಟೈಮಿಗೆ ಅಚಾನಕ್ ಯಾವ ಕನಸು ಮನಸ್ಸಲ್ಲಿಯೂ ಯೋಚನೆ ಮಾಡದಿರುವಂತ ದೃಶ್ಯ ಕಣ್ಣ ಮುಂದೆ ಬರಬಹುದು. ಬಾಬಾ ಅಂತಾರೆ ಏಕಾಗ್ರತೆ ಶಕ್ತಿ ಅವಶ್ಯಕತೆ ಇದೆ. एकाग्रता की शक्ति से दृढ़ता की शक्ति भी सहज आ जाती है. दृढ़ता सफलता स्वतः प्राप्त कराती है. ಸಮಯ ಪ್ರಮಾಣ ಅಚಾನಕ್ಕಿನ ಆಟದಲ್ಲಿ, ಸಮಯ ಪ್ರಮಾಣ ಅಚಾನಕ್ಕಿನ ಆಟದಲ್ಲಿ ಅವಶ್ಯಕವಾಗಿರುವುದು ಏಕಾಗ್ರತೆಯ ಶಕ್ತಿ. ಏಕಾಗ್ರತೆಯ ಶಕ್ತಿಯಿಂದ ದೃಢತೆಯ ಶಕ್ತಿ ಸಹಜವಾಗಿ ಬರ್ತದೆ. ದೃಢತೆಯ ಶಕ್ತಿಯಿಂದ ಸಫಲತೆ ಸ್ವತಃ ಪ್ರಾಪ್ತಿಯಾಗ್ತದೆ. तो विशेष समर्थ दिवस पर इस समर्थी का अभ्यास विशेष अटेंशन में रखो. ಸಮರ್ಥ ದಿವಸ ಈ ಸಾಮರ್ಥ್ಯದ ಸಮರ್ಥತೆ ಅಭ್ಯಾಸದ ಕಡೆಗೆ ಗಮನ ಕೊಡಿ. ಯಾವ್ದಾಯ್ತು? ಸ್ವರಾಜ್ಯ ಅಧಿಕಾರಿ. ಚಲ್ತೆ ಫಿರ್ತೆ ಅಚಾನಕ್ ಯಾವ್ದಾರ ಆಟ ನಡಿಬಹುದು, ಆವಾಗ 1 ಸೆಕೆಂಡಿಗೆ ಏಕಾಗ್ರತೆಯಿಂದ ದೃಢತೆಯ ಶಕ್ತಿ, दृढ़ते इद्दाग सफलते. गमन कोड़ी. भक्ति मार्ग में भी कहते हैं मन के हारे हार, मन के जीते जीत. ಅಲ್ವಾ? ಮನಸ್ಸು ಸೋತ್ರೆ ಸೋತೋಯ್ತು, ಮನಸ್ಸು ಗೆದ್ರೆ ಗೆಲ್ತಿ. ಎಲ್ಲ ಇರುವುದು ಎಲ್ಲಿ? ಮನಸ್ಸಿನಲ್ಲಿ. ಸೋಲು ಗೆಲುವು ಎರಡೂ ಇರುವುದು ಎಲ್ಲಿ? ಮನಸ್ಸಿನಲ್ಲಿ. तो जब मेरा मन कहते हो, ನನ್ನ ಮನಸ್ಸು ಅಂತ ಹೇಳ್ತೀವಿ ಅಂತಂದ್ಮೇಲೆ तो मेरे के मालिक बन शक्तियों की लगाम से विजय प्राप्त करो. ಬಾಬಾ ಅಂತಾರೆ ನನ್ನ ಮನಸ್ಸು ಅಂತ ಹೇಳ್ತೀವಿ ಅಂತಂದ ಮೇಲೆ ನಾನು ಆತ್ಮ ಮಾಲೀಕನಾಗಿ ಶಕ್ತಿಯ ಲಗಾಮಿನಿಂದ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಸರ್ವಶಕ್ತಿಗಳೇ ಲಗಾಮ, ಆತ್ಮ ಜ್ಯೋತಿ ಮಾಲೀಕ. ಆ ಲಗಾಮಿನಿಂದ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಮನಸ್ಸು ಬುದ್ಧಿ ಸಂಸ್ಕಾರ ಪಂಚ ಇಂದ್ರಿಯಗಳು ಎಲ್ಲ ಲಗಾಮ್, ಸರ್ವಶಕ್ತಿಯ ಲಗಾಮ್, ಆತ್ಮ ಮಾಲೀಕ. इस नए वर्ष में इस होमवर्क पर विशेष अटेंशन. ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಸಹಿತ ಹೋಮ್ವರ್ಕ್ ಏನು ಇದರ ಬಗ್ಗೆ ವಿಶೇಷ ಗಮನ ಹರಿಸಿರಿ. इसी को ही कहा जाता है योगी तो हो लेकिन अभी प्रयोगी बनो. ಯೋಗಿಗಳಂತೂ ಆಗಿದ್ದೀರಿ, ಈ ವರ್ಷ ಏನಾಗಬೇಕು? ಪ್ರಯೋಗಿಗಳಾಗಿರಿ. ಈಗ ಇಷ್ಟು ಹೇಳಿದ್ರು ಬಾಬಾ. 1 ಸೆಕೆಂಡಿಗೆ ಏಕಾಗ್ರತೆ, 1 ಸೆಕೆಂಡಿಗೆ ಸೂಕ್ಷ್ಮವತನ, 1 ಸೆಕೆಂಡಿಗೆ ಪರನಾಮ, 1 ಸೆಕೆಂಡಿಗೆ ಮಧುಬನ. ಮನಸ್ಸು ಯಾವ ಹಲ್ಚಲಿಲ್ಲ, ಅಚ್ಚಲ್. ಏಕಾಗ್ರತೆ, ದೃಢತೆ, ಸಫಲತೆ. ಯಾವಾಗ ಬೇಕಾವಾಗ ಎಂಥ ಸಮಯದಲ್ಲಿಯೂ ಮನಸ್ಸನ್ನ ಎಲ್ಲಿ ಬೇಕಲ್ಲಿ ಇಡಬಲ್ಲೆ. ಬಾಪ್ತಾದರ ಜೊತೆಗಿರಬಲ್ಲೆ, ಪರಿಣಾಮದಲ್ಲಿ ಇರಬಲ್ಲೆ, ಮಧುಬನಕ್ಕೂ ಹೋಗಬಲ್ಲೆ. ದೇಹ ಇಲ್ಲೇ. ಇದು ಪ್ರಾಕ್ಟೀಸ್ ಬೇಕು ನಮಗೆ. ಆವಾಗ ಸರ್ವಶಕ್ತಿ, ಆತ್ಮ ಮಾಲೀಕ ಅಂದಮೇಲೆ ಸರ್ವಶಕ್ತಿಯ ಮೂಲಕ ಲಗಾಮ.
ಇಂದ್ರಿಯಗಳಿಗೆ ಮತ್ತು ಮನಸ್ಸು ಬುದ್ಧಿ ಸಂಸ್ಕಾರಕ್ಕೆ ಲಗಾಮ್. ನಿಮಗೆ ಯಾವ ಚಿತ್ರ ಕಣ್ಣು ಮುಂದೆ ಬರ್ತದೆ? ಅಲ್ಲಿ ಚಿತ್ರ ಇದೆಲ್ಲ, ಪಂಚ ಇಂದ್ರಿಯಗಳು ಆತ್ಮಜ್ಯೋತಿಗೆ ಲಗಾಮ್. ಲಗಾಮ್ ಯಾರ ಕೈಯಲ್ಲಿದೆ? ಮಾಲೀಕನ ಕೈಯಲ್ಲಿ ಲಗಾಮ್ ಇದೆ. ಪಂಚ ಇಂದ್ರಿಯಗಳನ್ನ ಕುದುರೆಗಳಂತ ತೋರಿಸಿದೆ. ಸೇಮ್ ಮನಸ್ಸು ಬುದ್ಧಿ ಸಂಸ್ಕಾರ ಆದರೂ ಅಷ್ಟೆ. ಮನಸ್ಸು ಹಂಗೆ ಕುದುರೆ ಹಂಗೆ ಮಂಗನ ಹಂಗೆ ಏನ್ ಮಾಡ್ತಾ ಇರ್ತದೆ, ಓಡಾಡ್ತಾ ಇರ್ತದೆ, ಕುಡಿತಾ ಇರ್ತದೆ. ಲಗಾಮ್ ಯಾರ ಕೈಯಲ್ಲಿ? ಆತ್ಮನ ಕೈಯಲ್ಲಿ. ಯಾವುದು ಲಗಾಮ್? ಸರ್ವಶಕ್ತಿಗಳೇ ಲಗಾಮ್. ಈ ರೀತಿ ಪ್ರಯೋಗಿಯಾಗಿರಿ, ಪ್ರಯೋಗ ಮಾಡ್ರಿ. ದಿನನಿತ್ಯದ ಜೀವನದಲ್ಲಿ ಪ್ರಯೋಗ ಮಾಡ್ರಿ. बाकी आज के दिन की स्नेह की रूहान, स्नेह के उलाने और समान बनने के उमंग उत्साह, तीनों प्रकार की रूहान बाप दादा के पास पहुंची. ಇವತ್ತಿನ ದಿನ ಜನವರಿ 18, ಸ್ನೇಹಕ್ಕೆ ರೂರಿಹಾನ್. ಬಹಳ ಪ್ರೀತಿಯಿಂದ ಬಾಬನ ಜೊತೆಗೆ ಮಾತಾಡ್ತಾ ಇದ್ದಾರೆ ಕೆಲವು ಮಕ್ಕಳು. ಇನ್ನು ಕೆಲವು ಮಕ್ಕಳು ಸ್ನೇಹಕ್ಕೆ ಉಲ್ಲಾನೆ, ಸ್ನೇಹದಿಂದ ಏನ್ ಮಾಡೋದು? ದೂರುಗಳನ್ನ ಕೊಡೋದು, ಕಂಪ್ಲೇಂಟ್ ಕೊಡೋದು. ಮೂರನೇದು ಸಮಾನ್ ಬನ್ನಕ್ಕೆ ಉಮಂಗ್ ಉತ್ಸಾಹ. ಅವಾ ನಿನ್ ಸಮಾನ ಆಗ್ಬೇಕನ್ನುವಂತ ಉಮಂಗ್ ಉತ್ಸಾಹ. ಒಂದು ಕಡೆ ಸ್ನೇಹದ ರೂರಿಹಾಣ, ಇನ್ನೊಂದು ಕಡೆ ಸ್ನೇಹದ ಉಲ್ಲಹನ, ಇನ್ನೊಂದು ಕಡೆ ಬಾಬನ್ ಸಮಾನ ಆಗ್ಬೇಕನ್ನುವಂತ ಉಮಂಗ್ ಉತ್ಸಾಹ. तीनों प्रकार की रूरिहान बाप दादा के पास पहुंची. ಮೂರು ಪ್ರಕಾರದ ಮಾತಾಡುವಂತಹ ರೀತಿ ಬಾಬನ ಹತ್ತಿರ ಬಂದು ತಲುಪ್ತು. ಚಾರೋ ಓರ್ಗೆ ಬಚ್ಚೋं के स्नेह भरी याद, ಸ್ನೇಹ ತುಂಬಿದ ನೆನಪು, ಸ್ನೇಹ ಭರ प्यार, स्नेह ತುಂಬಿದ ಪ್ರೀತಿ बाप दादा के पास पहुंचा. पत्र भी पहुंचे, रूहान भी पहुंचे, संदेश भी पहुंचे. बाप दादा ने सब बच्चों का स्नेह स्वीकार किया. ಸ್ನೇಹವನ್ನು ಒಬ್ಬರೊಬ್ಬರು ಒಂದೊಂದು ರೂಪದಲ್ಲಿ ಬಾಬನಿಗೆ ಕೊಟ್ಟಿದ್ದಾರೆ. ಕೆಲವರು ಪ್ರೀತಿಯಿಂದ ಮಾತಾಡೋ ರೂಪದಲ್ಲಿ ಕೊಟ್ಟರು, ಕೆಲವರು ಪ್ರೀತಿಯಿಂದ ನೆನಪು ಮಾಡ್ತಾ ಇದ್ರು, ಕೆಲವರು ಪ್ರೀತಿಯಿಂದ ಪತ್ರವನ್ನ ಕಳಿಸಿದ್ರು, ಕೆಲವರು ಪ್ರೀತಿಯಿಂದ ಸಂದೇಶವನ್ನ ಕಳಿಸಿದ್ರು. ಬಾಪ್ ದಾದಾ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಪ್ರೀತಿಯಿಂದ ಏನ್ ಮಾಡಿದಾರೆ ಎಲ್ಲವನ್ನ ಸ್ವೀಕಾರ ಮಾಡಿದ್ದಾರೆ. ದಿಲ್ ಸೆ ರಿಟರ್ನ್ ಬಿ ಯಾದ್ ಪ್ಯಾರ್ ಬೀತಿಯಾ. ರಿಟರ್ನ್ ಆಗಿ ಬಾಪ್ ದಾದಾ ಎಲ್ಲರಿಗೂ ನೆನಪು ಪ್ರೀತಿಯನ್ನ ಕೊಟ್ಟಿದ್ದಾರೆ. ದಿಲ್ ಕಿ ದುವಾಯಿ ಬಿ ದೇದಿ, ನೆನಪು ಕೊಟ್ಟಿದ್ದಾರೆ, ಪ್ರೀತಿನೂ ಕೊಟ್ಟಿದ್ದಾರೆ, ಜೊತೆಗೆ ಆಶೀರ್ವಾದನು ಎಲ್ಲರಿಗೂ ಕೊಟ್ಟಿದ್ದೇನೆ. ನಾವೇನ್ ಬಾಬನಿಗೆ ಹೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಬಾಬನ್ ಏನ್ ಬರ್ತಾ ಇರ್ತದೆ ನಮ್ಗೆ? ನೆನಪು, ಪ್ರೀತಿ, ಆಶೀರ್ವಾದ. ಏಕೇಕ ನಾಮ್ ತಾನೇ ಲೇ ಸಕ್ತೆ. ನಾನು ಒಬ್ರೊಬ್ಬರಿದ್ದೇ ಹೆಸರನ್ನ ತಗೊಳಿಕ್ ಆಗಂಗಿಲ್ಲ, ಯಾಕೆ ನೀವು ಬಹಳ ಜನ ಇದ್ದೀರಿ. ನಿಮ್ಗೆ ನೆನಪು ಪ್ರೀತಿ ಮತ್ತೆ ಆಶೀರ್ವಾದ, ನಿಮ್ಗೆ ನೆನಪು ಪ್ರೀತಿ ಒಬ್ಬರೊಬ್ಬರಿಗೆ ಕೊಡ್ಲಿಕ್ಕೆ ಬರ್ತದ? बाबा अंतर बच्चे बहुत है, लेकिन कोने कोने में ही, गांव गांव में ही, शहर शहर में ही ಎಲ್ಲಿ ಕುಂತಾರೆ. ಬಾಬಾ ಒಂದ್ ಕಡೆ ಕುಂತಿರ್ತಾರೆ, ಮಕ್ಕಳು ಎಲ್ಲೆಲ್ಲೋ ಮೂಲೆಯಲ್ಲಿದ್ದಾರೆ, ಎಲ್ಲೆಲ್ಲೋ ಹಳ್ಳಿಯಲ್ಲಿದ್ದಾರೆ, ಎಲ್ಲೆಲ್ಲೋ ಪಟ್ಟಣದಲ್ಲಿದ್ದಾರೆ. ಬಾಂಧೇಲಿಯಾ है विलाप करने वालों का, सबका याद प्यार पहुंचा. ಎಲ್ಲರ ನೆನಪು ಪ್ರೀತಿನೂ ಬಾಬನಿಗೆ ಬಂದು ತಲುಪಿದೆ. तो बाप दादा यही कहते, ಎಲ್ಲರದು ನೆನಪು ಪ್ರೀತಿ ಎಲ್ಲ ಬಂದದ್ದೇ ತಡ. ನೆನಪು ಪ್ರೀತಿ ಮತ್ತೆ ಆಶೀರ್ವಾದ ಅಂತ ಹೇಳಿದ್ರು, ಅದರ ಜೊತೆಗೆ ಒಂದು ಬಾಬಂದ ಸಂದೇಶ ನೋಡಿ. ಸ್ನೇಹಕ್ಕೆ ರಿಟರ್ನ್ ಮೇ, ನೀವು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂತಲ್ಲ ಸ್ನೇಹ, ಸ್ನೇಹಕ್ಕೆ ರಿಟರ್ನ್ ಮೇ ಅಬ್ ಅಪ್ನೆ ಆಪ್ ಕೋ ಟರ್ನ್ ಕರೋ, परिवर्तन करो. अब स्टेज पर अपना संपन्न स्वरूप प्रत्यक्ष करो. ಬಾಬರವರು ಎಲ್ಲ ಕಡೆಯ ಮಕ್ಕಳಿಗೂ ಏನ್ ಕೊಟ್ಟಿದ್ದಾರೆ? ಸ್ನೇಹವನ್ನ ಕೊಟ್ಟಿದ್ದಾರೆ. ಬಾಬನಿಂದ ನಮ್ಗೆ ಸ್ನೇಹ ಸಿಕ್ತು. ಈಗ ನಾವು ರಿಟರ್ನ್ ಆಗಿ ಬಾಬನಿಗೆ ಏನ್ ಕೊಡೋಣ? ಟರ್ನ್ ಆಗಿ ತೋರಿಸ್ಬೇಕು, ಪರಿವರ್ತನೆಯಾಗಿ ತೋರಿಸಿರಿ. स्टेज पर अपना संपन्न स्वरूप प्रत्यक्ष करो. ವಿಶ್ವ ಎನ್ನುವಂತ ಸ್ಟೇಜಿನ ಮೇಲೆ ತಮ್ಮ ಸಂಪನ್ನ ಸ್ವರೂಪವನ್ನ ಪ್ರತ್ಯಕ್ಷಗೊಳಿಸಿರಿ. ಬಾಬಾ ನಮ್ಗೆ ಕೊಟ್ಟ ಸ್ನೇಹ ಪ್ರೀತಿ ಆಶೀರ್ವಾದಕ್ಕೆ ನಾವ್ ಏನಾಗ್ಬೇಕೀಗ? ನಾವು ಪರಿವರ್ತನೆಯಾಗಿ ತೋರಿಸ್ಬೇಕು.
ಎಷ್ಟು ಪಾಯಿಂಟ್ಸ್ ಎಲ್ಲ ಹೇಳಿದ್ರು ಬಾಬಾ. ಜೀವನ ಪ್ರಯೋಗ ಶಾಲೆಯಲ್ಲಿ ಅದನ್ನ ಪ್ರಯೋಗ ಮಾಡಿ ನಾವು ಚೇಂಜ್ ಆಗಿ ತೋರಿಸಿ ವಿಶ್ವದ ಸ್ಟೇಜಿನ ಮೇಲೆ ಸಂಪನ್ನ ಸ್ವರೂಪ ನಮ್ಮದು ಪ್ರತ್ಯಕ್ಷ ಆಗ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. आपकी संपन्नता से दुख और अशांति की समाप्ति होनी है. ನಮ್ಮ ಸಂಪನ್ನತೆಯ ಪ್ರತ್ಯಕ್ಷತೆ ದುಃಖ ಮತ್ತೆ ಅಶಾಂತಿಯ ಸಮಾಪ್ತಿ. ದುಃಖ ಮತ್ತು ಅಶಾಂತಿಯ ಸಮಾಪ್ತಿ ಜಗತ್ತಿನಲ್ಲಿ ಏನಿದೆ ಅವೆಲ್ಲ ಸಮಾಪ್ತಿ ಆಗ್ತದೆ. ಅಭಿ ಅಪನೆ ಬಾಯಿ ಬಹನೋ ಕೋ ಜ್ಯಾದಾ ದುಃಖ ದೇಖ್ನೆ ನಹೀ ದೋ. ಇನ್ನು ನಮ್ಮ ಸೋದರ ಸೋದರಿಯರು ಜಾಸ್ತಿ ಯಾಕೆ ದುಃಖ ಕಾಣ್ಬೇಕು? ಅವರು ದುಃಖ ಬೇಡ ಯಾರಿಗೂ. ಇಸ್ ದುಃಖ ಶಾಂತಿ ಸೆ ಮುಕ್ತಿ ದಿಲಾವೋ. वो ಭಯಭೀತ है, क्या करे क्या होगा. ಎಷ್ಟು ಭಯಭೀತ ಇದ್ದಾರೆ, ಎಷ್ಟು ಜನ ದುಃಖದಲ್ಲಿದ್ದಾರೆ, ಅಶಾಂತಿಯಲ್ಲಿದ್ದಾರೆ. ಅವರಿಗೆ ಮುಕ್ತಿದಿಲ್ಲವು. ಯಾವ ರೀತಿ ಮುಕ್ತಿ ಕೊಡಬೇಕು? ಅವರಿಗೆ ಯಾವ ರೀತಿ ಮುಕ್ತಿ ಕೊಡಬೇಕು? ಬಾಬಾ ಕೊಟ್ಟ ಸ್ನೇಹ ಪ್ರೀತಿ ವರದಾನದಿಂದ ನಾವು ಟರ್ನ್ ಆಗಿ ನಮ್ಮ ಸಂಪನ್ನ ಸ್ವರೂಪವನ್ನ ಜಗತ್ತಿನ ಮುಂದೆ ತೋರಿಸಿದ್ರೆ ಆ ಆತ್ಮಗಳ ದುಃಖ ಅಶಾಂತಿ ಸಮಾಪ್ತಿ ಆಗ್ತದೆ. ಭಯಭೀತ ಆತ್ಮಗಳು ಭಯಭೀತದಿಂದ ಮುಕ್ತ ಆಗ್ತಾರೆ. अशांति से मुक्ति दिलाओ. इस अंधकार में भटक रहे ही अब आत्माओं को रोशनी का रास्ता दिखाओ. ದುಃಖ ಶಾಂತಿಯನ್ನ ಸಮಾಪ್ತಿ ಮಾಡ್ರಿ. ಭಯಭೀತ ಇದ್ದಾರೆ, ಕ್ಯಾ ಕರೆ ಕ್ಯಾ ಹೋಗ, ಈ ಅಂಧಕಾರದಲ್ಲಿ ಅಲೆದಾಡ್ತಾ ಇದ್ದಾರೆ. ಅವರಿಗೆ ಬೆಳಕಿನ ದಾರಿಯನ್ನ ತೋರಿಸಿರಿ. ಉಮಂಗ್ ಆತಾ ಹೈ, रहम आता है. अभी बेहद को देखो. ಬರೇ ನಮ್ದು ಸೀಮಿತವಾಗಿ ಅಷ್ಟೇ ಎಲ್ಲರಿಗೂ ದುಃಖ ದೂರ ಆಗ್ಲಿ, ಎಲ್ಲರಿಗೂ ಶಕ್ತಿ ತುಂಬೋಣ ಅಲ್ಲ. ಅಭಿ ಬೇಹದ್ ಕೋ ದೇಖೋ ಅಂತಾರ ಬಾಬಾ. ಬೇಹದ್ ಕಿ ದೃಷ್ಟಿ ಡಾಲೋ. ನಾವು ನಮ್ಮನೆ, ನಮ್ಮ ಸಂಸಾರ, ನಮ್ಮ ಓಣಿ ಎಲ್ಲ ದುಃಖದಿಂದ ದೂರ ಇರ್ಬೇಕಪ್ಪ ಅಂತ ಎಲ್ಲ ಮಾಡೋದಲ್ಲ, ಅಷ್ಟೇ ಅಲ್ಲ. ಬೇಹದ್ದಲ್ಲಿ ಬನ್ನಿ, ಬೇಹದ್ದಿನ ದೃಷ್ಟಿಯನ್ನ ಹಾಕ್ರಿ. अच्छा होमवर्क तो याद रहेगा ना, भूल नहीं जाना. ಪ್ರೈಸ್ देंगे. ಹೋಮ್ವರ್ಕ್ ಅನ್ನ ಮರಿಬಾರ್ದು, ನೆನ್ಪಿಟ್ಕೋಬೇಕು. ಬಾಬಾ ಅಂತ ನಾನು ಪ್ರೈಸ್ ಕೊಡ್ತೀನಿ. जो एक मास में ಏನು ಹೋಮ್ವರ್ಕ್? एक मास में मन को बिल्कुल कंट्रोलिंग पावर से पूरा मास जहाँ चाहे जब चाहे वहां ಏಕಾಗ್ರ कर सके. ಬಾಬಾ ಹೇಳ್ತಿದ್ದಾರೆ, ಇಡೀ ತಿಂಗಳು ಮನಸ್ಸನ್ನು ಎಲ್ಲಿ ಬೇಕಲ್ಲಿ, ಯಾವ ಬೇಕಾವಾಗ, ಜಬ್ ಚಾಹೆ ವಹಾ ಏಕಾಗ್ರ कर सके. ಪೂರಾ ಮಾಸ್ ಎಲ್ಲಿ ಬೇಕಲ್ಲಿ, ಯಾವ ಬೇಕಾವಾಗ ಮನಸ್ಸನ್ನು ಏಕಾಗ್ರ ಮಾಡಬಲ್ಲೆ. ಇದು ಹೋಮ್ವರ್ಕ್. इस चार्ट की रिजल्ट में इनाम देंगे. ಈ ಚಾರ್ಟಿನ ರಿಸಲ್ಟ್ ನಲ್ಲಿ ನಾನು ನಿಮ್ಮೆಲ್ಲರಿಗೂ ಪ್ರೈಸ್ ಕೊಡ್ತೀನಿ, ಬಹುಮಾನ ಕೊಡ್ತೀನಿ. ठीक है, कौन इनाम लेंगे? कौन इनाम लेंगे? ಯಾರು ಬಹುಮಾನ ತಗೋತೀರಿ? पांडव. पहले पांडव मुबारक हो पांडवों को. और ಶಕ್ತಿಯ A1 ಏನಂತೆ? ಶಕ್ತಿಯರು A1, ಪಾಂಡವ್ ನಂಬರ್ 1. तो ಶಕ್ತಿಯ A1, ಪಾಂಡವರು ನಂಬರ್ 1, ಶಕ್ತಿಯರು A1. ಅದೇನದು A1 ಮತ್ತೆ ನಂಬರ್ 1? ಪಾಂಡವರು A1 ಅಲ್ಲ, ಶಕ್ತಿಯರು A1, ಪಾಂಡವರು ನಂಬರ್ 1. ಶಕ್ತಿಯ A1 नहीं होगी तो पांडव A1. शक्तियां A1 नहीं होगी तो पांडव A1. अभी थोड़ी रफ्तार तीव्र करो. पांडव नंबर 1 तो शक्तियां A1, शक्तियां A1 नहीं होगी तो पांडव A1. अभी थोड़ी रफ्तार तीव्र करो. आराम वाली नहीं, आराम वाली नहीं. तीव्र गति से आत्माओं का दुख दर्द समाप्त होगा. रहम की छत्र छाया आत्माओं के ऊपर डालो. ಒಳ್ಳೆ ದಯಾಹೃದಯದ ಛತ್ರ ಛಾಯೆಯನ್ನ ಎಲ್ಲ ಆತ್ಮಗಳ ಮೇಲೆ ಹಾಕಿರಿ.
ಆಮೇಲೆ ತೀವ್ರ ಗತಿಯಿಂದ ಆತ್ಮಗಳ ದುಃಖ ನೋವು ಎಲ್ಲ ಸಮಾಪ್ತಿಯಾಗಬೇಕು. ಅದಕ್ಕೋಸ್ಕರ ನಮ್ಮ ಪುರುಷಾರ್ಥದ ರಫ್ತಾರ್ ಹೆಂಗಿರ್ಬೇಕು? A1 ನಂಬರ್ 1 ಆಗಿ ತೀವ್ರ ಗತಿಯಲ್ಲಿರಬೇಕು. 1 ಸೆಕೆಂಡಿಗೆ ದೇಹ ಬಾನ್ಸೆ ಮೈ ಪನ್ಸೆ ನ್ಯಾರ निमित्त निर्माण मैं आत्मा निमित्त हूँ. आत्म ज्योति ದೇಹದಿಂದ ನ್ಯಾರ, ಜಗತ್ತಿನಿಂದ ನ್ಯಾರ, ಎಲ್ಲ ಬಂಧನದಿಂದ ನ್ಯಾರ, ದೇಹದ ಬಂಧನದಿಂದಲೂ ನ್ಯಾರ, ಫುಲ್ ಫ್ರೀ. ಮತ್ತೇನಂದ್ರು ಬಾಬಾ? 1 ಸೆಕೆಂಡಿಗೆ ಸ್ವರಾಜ್ಯಾಧಿಕಾರಿ. ಎಷ್ಟೊತ್ತು ಬೇಕಷ್ಟೊತ್ತು ಮನಸ್ಸು ಏಕಾಗ್ರತೆ, ಅಚ್ಚಲ ಹಲ್ಚಲಿಲ್ಲ. ಮನಸ್ಸಿಗೆ ಮಾಲೀಕ ನಾನು. ಸರ್ವಶಕ್ತಿಗಳಿಂದ ಇಂದ್ರಿಯಗಳನ್ನ, ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಆಳುವಂತ ವಿಜಯಾತ್ಮ. अपना ಸಂಪನ್ನ ಸ್ವರೂಪ ಪ್ರತ್ಯಕ್ಷ ಕರೋ ಸ್ಟೇಜ್ ಮೇ. ಆವಾಗ ದಯಾ ಹೃದಯದ ಛತ್ರ ಛಾಯೆ ಎಲ್ಲರ ಮೇಲೆ, ಜೊತೆಗೆ ಎಲ್ಲರಿಗೂ 1 ಸೆಕೆಂಡಿಗೆ ಯಾವುದರಿಂದ ಮುಕ್ತಿ? ದುಃಖದಿಂದ, ಅಶಾಂತಿಯಿಂದ, ಭಯದಿಂದ, ಎಲ್ಲದರಿಂದ ಅವರಿಗೆ ಮುಕ್ತಿಯನ್ನ ಕೊಡಿ. ಬಿಲ್ಕುಲ್ ಕಂಟ್ರೋಲಿಂಗ್ ಪವರ್ से पूरा मास जब चाहे जब चाहे जहाँ चाहे वहाँ एकाग्र कर सके. ಆತ್ಮ ಜ್ಯೋತಿ ಹೀಗೆ ಬೇಕಾದ್ರೆ ಪರನಾಮ 1 ಸೆಕೆಂಡಿಗೆ ಸೂಕ್ಷ್ಮವತನ, 1 ಸೆಕೆಂಡಿಗೆ ಮಧುಬನ. ನಮ್ಮ ಮೇಲೆ ನಮಗೆ ಕಂಟ್ರೋಲಿಂಗ್ ಪವರ್ ಬಂತು, ನಾವು ವಿಶ್ವದ ಆತ್ಮಗಳಿಗೆ 1 ಸೆಕೆಂಡಿಗೆ ಜೀವನ್ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ. अच्छा, डबल विदेशी भाई बहनों से डबल विदेशी बाप दादा कहते हैं, डबल विदेशी अर्थात डबल पुरुषार्थ में आगे बढ़ने वाले, डबल पुरुषार्थದಿಂದ ಮುಂದುವರಿಯುವವರು. जैसे डबल विदेशी टाइटल है ना, निशानी है ना आपकी, ऐसे ही डबल विदेशी नंबर 1 लेने में भी डबल रफ्तार से आगे बढ़ने वाले. डबल विदेशी ಅಂತಾರೆ ವಿದೇಶರಿಗೆ. ಆದ್ರಿಂದ ವಿದೇಶರು ನಂಬರ್ 1 ಪಡ್ಕೊಳ್ಳೋದ್ರಲ್ಲಿ डबल गतिಯಿಂದ ಮುಂದುವರಿಬೇಕು. रफ्तार से आगे बढ़ने वाले. अच्छा, इस ग्रुप में बाप दादा डबल विदेशियों को देख करके खुशी होते हैं, क्योंकि भारतवासी आप सबको देख करके खुशी होते हैं. ಭಾರತವಾಸಿಗಳಿಗೆಲ್ಲ ವಿದೇಶರನ್ನ ಕಂಡುಕೊಳ್ಳೆ ಖುಷಿ ಆಗ್ತದಲ್ವ? ಅಲ್ಲ, ವಿದೇಶರು ಎಷ್ಟು ಚಂದ ಮೌನ ಮಾಡ್ಕೊಂಡು ಫರಿಷ್ಠೆಗಳಂತೆ ಬಂದು ಕೂತ್ಕೊಳ್ಳೋದೇನು, ಅವ್ರದ್ದು ಸ್ಮೈಲಿಂಗ್ ಫೇಸ್ ಏನು, ನಮ್ಮ ಮುಂದೆ ಓಂ ಶಾಂತಿ ಅಂತಾರೆ. ಪರಿಚಯ ಇಲ್ಲದವ್ರ ಹಂಗಿರಂಗಿಲ್ಲ ಅವರು. ಮತ್ತೆ ಭಾರತೀಯರ ಹಂಗೇನೆ ಚಂದ ಸೀರೆ ಉಟ್ಕೋತಾರೆ. ಅವ್ರನ್ನ ನೋಡಿ ಖುಷಿ ಆಗಂಗಿಲ್ವಾ? ವಿದೇಶನ ಕಂಡಾಗ ಭಾರತೀಯರಿಗೆ ಬಹಳ ಖುಷಿ ಆಗ್ತದೆ. ಡಬಲ್ ವಿದೇಶಿ ಕ್ಯಾ ಪ್ಲಾನ್ ಬನಾ ರಹೆ ಹೋ? ಇಷ್ಟೆಲ್ಲ ಮುರಳಿ ಕೇಳಿದಿರಲ್ಲ. ಡಬಲ್ ವಿದೇಶಿಯರು ಏನ್ ಪ್ಲಾನ್ ಮಾಡ್ತಾ ಇದ್ದೀರಿ? ಬಾಪ್ दादा ಖುಷಿ ಹುಯಿ. अफ्रीका वाले तीव्र पुरुषार्थ कर रहे हैं, तो आप सभी भी आस पास जो आपके भाई बहने रह गए हैं, ಸುತ್ತಮುತ್ತ ಇನ್ನು ಯಾರು ಸೋದರ ಸೋದರಿಯರು ಉಳ್ಕೊಂಡಿದ್ದಾರೋ ಉನೋಕೋ ಸಂದೇಶ ದೇನೆ ಕಾ ಉಮಂಗ್ ಉತ್ಸಾಹ ರಖೋ. ಸುತ್ತಮುತ್ತ ಇನ್ನು ಎಷ್ಟು ಜನ ಉಳ್ಕೊಂಡವರಿದ್ದಾರೆ ಅವರಿಗೂ ಸಂದೇಶ ಕೊಡುವಂತಹ ಉಮಂಗ್ ಉತ್ಸಾಹವನ್ನ ಇಟ್ಕೊಳ್ಳಿ. ಉಲಾನ ನಹಿ ರಹ ಜಾಯ್, ನಮ್ಗೆ ಜ್ಞಾನ ಕೊಟ್ಟೇ ಇಲ್ಲ, ನಮ್ಗೆ ಗೊತ್ತೇ ಆಗಿಲ್ಲ ಅಂತ ಜನ ಯಾರು ಏನ್ ಮಾಡಬಾರ್ದು? ಅವ್ರು ಕಂಪ್ಲೇಂಟ್ ಮಾಡಬಾರ್ದು. ನಾಳೆ ನೀವು ಎಲ್ಲಿರ್ತೀರೋ, ನೀವು ಯಾವ ಓಣಿಯಲ್ಲಿರ್ತೀರೋ, ನಿಮ್ಮ ಬಂಧು ಬಳಗ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಓಣಿಯವರಿಗೆ ಎಲ್ಲರಿಗೂ ಗೊತ್ತಿರಬೇಕು ಇವ್ರು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದಾರೆ, ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಜನರಿಗೆ ಹೇಳ್ಬೇಕಲ್ಲ. ನಾವು ಪರಮಾತ್ಮ ಬಂದಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಾಗಿಲ್ಲ ಅಂದ್ರೆ ನಾಳೆ ನಿಮ್ಮ ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ? ಬಂದು ಗೊತ್ತಾದಾಗ ಏನ್ ಮಾಡ್ತಾರೆ? ನಿಮ್ಮ ಮೇಲೆ ದೂರ್ತಾರ ಇಲ್ಲ ಅವರು. ಅದಕ್ಕೋಸ್ಕರ वृद्धि हो रही है, उलाना नहीं रह जाए, होती भी रहेगी, लेकिन अभी उलाना पूरा करना ये विशेषता तो डबल विदेशियों की सुनाते ही है कि बोले बाप को राजी करने का जो साधन है
बोले बाबा को राजी करने का साधन है सच्ची दिल पर साहेब राजी. ಆ ಮುಗ್ಧ ಬಾಬನನ್ನ ರಾಜಿ ಮಾಡಿಕೊಳ್ಳುವಂತ ಸಾಧನ ಸತ್ಯ ಹೃದಯ. ಎಲ್ಲಿ ಸತ್ಯ ಹೃದಯ ಇದೆ ಅಲ್ಲಿ ಸಾಹೇಬ್ ನಮ್ ಜೊತೆಗೆ ರಾಜಿಯಾಗಿರ್ತಾರೆ. वो डबल विदेशियों की विशेषता है. बाप को राजी करना बहुत होशियार से आता है. ಶಿವಬಾಬನನ್ನ ರಾಜಿ ಮಾಡ್ಕೊಳ್ಳಿಕ್ಕೆ ವಿದೇಶಿಯರು ಬಹಳ ಹುಷಾರ್. ಯಾಕೆಂದ್ರೆ ಹೃದಯದಲ್ಲಿ ಏನಿದೆ ಸತ್ಯತೆ ಇದೆ. ಸಚ್ಚಿ ದಿಲ್ ಬಾಪಕೋ ಕ್ಯೋ ಪ್ರಿಯ ಲಗ್ತಿ ಹೈ. ಸತ್ಯವಾದ ಹೃದಯ ಬಾಬನಿಗೆ ಯಾಕೆ ಪ್ರಿಯ ಅನ್ನಿಸ್ತದೆ? ಬಾಪಕೋ ಕೇತೆ ಹಿ ಹೈ ಸತ್ಯ. इंग्लिश ನಲ್ಲಿ ಹೇಳಿ, गॉड इज ट्रुथ कहते हैं. तो बाप दादा को साफ दिल सच्ची दिल वाले बहुत प्रिय है. ವಿದೇಶಿಯರು ಹೇಳ್ತಾರೆ ಗಾಡ್ ಇಸ್ ಟ್ರುತ್. ಹಾಗಾದ್ರೆ ಆ ಶಿವ ತಂದೆಗೆ ಪ್ರಿಯವಾದದ್ದು ಯಾವುದು? ಸತ್ಯತೆ. सत्यम शिवम सुंदरम. सच्ची सच्ची दिल वाले बाप को बहुत प्रिय है. ऐसे है ना, साफ दिल है, सच्ची दिल है. सत्यता ही ब्राह्मण जीवन की महानता है. सत्यते ब्राह्मण जीवनದ महानते. इसलिए डबल विदेशियों को बाप दादा सदा याद करते हैं. भिन्न भिन्न देश में आत्माओं को संदेश देने के निमित्त बन गए. भिन्न भिन्न ದೇಶಗಳಲ್ಲಿ ಸಂದೇಶ ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೀರಿ. देखो कितने देशों के आते हैं. ಎಷ್ಟು ದೇಶದಿಂದ ಬರ್ತಾರೆ ಬಾಬನ सम्मुख. तो इन सभी देशों का कल्याण तो हुआ ना. तो बाप दादा यहाँ तो आप निमित्त आत्माएं हुए. ಯಾವ್ಯಾವ ದೇಶದಲ್ಲಿ ಬಾಬನ ಸಂದೇಶ ತಲುಪಿದೆನೋ ಆ ದೇಶದ ಆತ್ಮಗಳ ಕಲ್ಯಾಣ ಆಯ್ತು. ತಾವೆಲ್ಲರೂ ಸಹಿತ यहाँ तो आप निमित्त आए हुए हैं. चारों ओर के डबल विदेशी बच्चों को निमित्त बने हुए बच्चों को मुबारक दे रहे हैं. ನಾಲ್ಕು ಕಡೆಯ ಡಬಲ್ ವಿದೇಶಿ ಮಕ್ಕಳಿಗೆ, ನಿಮಿತ್ತ ಮಕ್ಕಳಿಗೆ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಮುಬಾರಕ್ ದೇ ರಹೇ ಹೇ, ಬಧಾಯಿ ದೇ ರಹೇ ಹೇ. ಕ್ಯಾ ಮುಬಾರಕ್ ದೇತೆ? ಉಡ್ತೆ ರಹೋ और उड़ाते रहो. उड़ती कला सर्व का बला हो ही जाना है. ನಾವು ಹಾರ್ತಾ ಇದ್ರೆ ಹಾರುವ ಕಲೆ ಎಲ್ಲರನ್ನು ಏನ್ ಮಾಡ್ತದೆ? ಕಲ್ಯಾಣ ಮಾಡ್ತದೆ. ಸಬಿ ರಿಫ್ರೆಶ್ ವರೆಗೆ ಎಲ್ಲರೂ ರಿಫ್ರೆಶ್ ಆಗ್ತಾ ಇದ್ದೀರಾ? ರಿಫ್ರೆಶ್ ಹುಯಿಯೇ सदा अमर रहेगी या मधुबन में ही आधा छूट कर जाएंगे. ರಿಫ್ರೆಶ್ ಆದ್ರೆ ಎಲ್ಲರೂ ಮುರಳಿ ಕೇಳಿ ರಿಫ್ರೆಶ್ ಆದ್ರ, ಮತ್ತೆ ಇಲ್ಲಿ ರಿಫ್ರೆಶ್ ಆದೆವು, ಮತ್ತೆ ಅಲ್ಲಿ ಹೋದ ಮೇಲೆ ಹಂಗಲ್ಲ, ಸದಾ ಕಾಲಕ್ಕೂ ರಿಫ್ರೆಶ್ ಸಾಕರೆ ಹೇಗಿನ ರಿಫ್ರೆಶ್ ಆದಂತ ಸ್ಥಿತಿಯನ್ನ ಜೊತೆಗಿಟ್ಕೋತೀರಲ್ವಾ? ಸದಾ ಹೇಗಿ ಅಮರ್ ಭಾವ. ಒಳ್ಳೇದು, ರಿಫ್ರೆಶ್ ಆದ್ರಲ್ವಾ? ಈ ಸ್ಥಿತಿ ಅಮರವಾಗಿರಲಿ. वरदान है. तो जो परिवर्तन किया वो सदा बढ़ता रहेगा. ಏನ್ ಪರಿವರ್ತನೆ ಮಾಡ್ಕೊಂಡಿವೋ ಅದು ಏನಾಗ್ತಾ ಹೋಗ್ತದೆ? ವೃದ್ಧಿ ಆಗ್ತಾ ಹೋಗ್ತದೆ, ಅಮರ रहेगा. ಆದ್ರಿಂದ ಬಾಬಾ ನಮ್ಗೆಲ್ಲ ಸ್ನೇಹ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ವರದಾನ ಕೊಟ್ಟಿದ್ದಾರೆ. ನಾವ್ ಏನಾಗ್ಬೇಕೀಗ? ನಾವ್ ಟರ್ನ್ ಆಗಿ ತೋರಿಸ್ಬೇಕು. ನಾವ್ ರಿಟರ್ನ್ ಏನ್ ಕೊಡೋದು? ಟರ್ನ್ ಆಗಿ ತೋರಿಸೋದು. ಸದಾ बढ़ता रहेगा. ಪರಿವರ್ತನೆ ಕ್ಯಾ है ನಾವೇ ಏನೇನ್ ಪರಿವರ್ತನೆ ಮಾಡ್ಕೋಬೇಕಂತ ಸಂಕಲ್ಪ ಮಾಡಿದಾರಲ್ಲ, ಅದು ಏನಾಗ್ಬೇಕು? ಅಮರ, ಅಮರವಾಗಿ ಉಳಿಬೇಕು. अच्छा बाप दादा खुश है और आप भी खुश है, औरों को भी खुशी देना. ಈಗ ಬಾಬನಿಗೂ ಬಹಳ ಖುಷಿಯಾಗಿದೆ, ಮತ್ತೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಸಹಿತ ಬಹಳ ಖುಷಿಯಾಗಿದೆ ಅಲ್ವಾ? ಈಗ ಈ ಖುಷಿಯನ್ನ ಏನ್ ಮಾಡ್ಬೇಕು? ಎಲ್ಲರಿಗೂ ಸಹಿತ ಕೊಡತಕ್ಕದ್ದು. ಬಾಬನ ಮುಂದೆ ಜ್ಞಾನ ಸರೋವರ को 10 साल हुआ है. ಜ್ಞಾನ ಸರೋವರ ಪ್ರಾರಂಭ ಆಗಿ 10 ವರ್ಷ ಆಗಿದೆ ಅಂತ ಅಲ್ಲಿ ಜ್ಞಾನ ಸರೋವರಕ್ಕೆ ಸಂಬಂಧಪಟ್ಟ ಬಾಬಾ ಮುರಳಿ ನುಡಿಸ್ತಾರೆ. ಇದು ಬಾಬಾ ಮುರಳಿ ನುಡಿಸಿದ್ದು 2005. ಜ್ಞಾನ ಸರೋವರ ಆದದ್ದು ಯಾವಾಗ? 1995 ಜ್ಞಾನ ಸರೋವರ ತಯಾರಾದದ್ದು. अच्छा, ज्ञान सरोवर ने एक विशेषता आरंभ की. ಜ್ಞಾನ ಸರೋವರದಲ್ಲಿ ಒಂದು ವಿಶೇಷತೆ ಪ್ರಾರಂಭ ಆಯ್ತು. ಯಾವ್ದು ಹೇಳಿ? ಎಲ್ಲ ವಿಂಗ್ಸ್ ಸರ್ವಿಸ್ ಪ್ರಾರಂಭ ಆದದ್ದು ಜ್ಞಾನ ಸರೋವರ ಆದ ಮೇಲೆ.
जब से ज्ञान सरोवर शुरू हुआ है तो वीआईपी आईपी के विशेष विधि पूर्वक प्रोग्राम शुरू हुआ. VIPs ಮತ್ತೆ IPs ವೆರಿ ಇಂಪಾರ್ಟೆಂಟ್ ಪರ್ಸನ್ ಮತ್ತೆ ಇಂಪಾರ್ಟೆಂಟ್ ಪರ್ಸನ್ಸ್ ಗಳ ವಿಶೇಷವಾದಂತ ಪ್ರೋಗ್ರಾಮ್ ಪ್ರಾರಂಭ ಆದದ್ದು ज्ञान सरोवरದಿಂದ. हर वर्ग के प्रोग्राम्स एक दो के पीछे चलते रहते हैं. ಪ್ರತಿ ಒಂದು ವರ್ಗದ ಪ್ರೋಗ್ರಾಮ್ ಶುರುವಾಯಿತು. ಎಷ್ಟಿದೆ ವಿಂಗ್ಸ್? ಈಗ ಪ್ರಾರಂಭ ಆದದ್ದು 16 ವಿಂಗ್ಸ್ ಅಲ್ಲಿ, ಈಗ ಇರುವಂತದ್ದು 22 ವಿಂಗ್ಸ್ ಇದೆ. ಬೇರೆ 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 ವಿಂಗ್ಸ್. ಬಿಸ್ನೆಸ್ ಅಂಡ್ ಇಂಡಸ್ಟ್ರಿಯಲಿಸ್ಟ್ ವಿಂಗ್, ಜೂರಿಸ್ಟ್ ವಿಂಗ್, ಎಂಜಿನಿಯರ್ಸ್ ಅಂಡ್ ಸೈಂಟಿಸ್ಟ್ ವಿಂಗ್, ಮಹಿಳೆಯರ ವಿಂಗ್, ಯೂತ್ ವಿಂಗ್, ಪೊಲಿಟಿಕಲ್ ವಿಂಗ್, ಹಿಂಗೆಲ್ಲ ಲಿಸ್ಟ್ ತೆಗೀರಿ, ಅದನ್ನ ಬರೀರಿ, ಹೇಳ್ತೀವಿ, ರಿಪೋರ್ಟ್ ಬುಕ್ ಅಲ್ಲಿ ಇದೆ. ಬಾಬಾ ಅಂತಿದ್ದಾರೆ ಎಲ್ಲ ಬೇರೆ ಬೇರೆ ವಿಂಗ್ಸ್ ನಿಂದ ಎಲ್ಲ VIPs ಮತ್ತೆ IPs ग्रुप वाइज ಎಲ್ಲ सर्विस प्रारंभ आयिತು. और देखा गया है कि ज्ञान सरोवर में आने वाली आत्माओं की स्थूल सेवा और अलौकिक सेवा बहुत अच्छी रुचि से करते हैं. ಜ್ಞಾನ ಸರೋವರದಲ್ಲಿ ಈ ಬರುವಂತ ಎಲ್ಲ VIPಗಳ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಸ್ಥೂಲ ಸೇವೆಯನ್ನ, ಅಲೌಕಿಕ ಸೇವೆಯನ್ನ ಬಹಳ ರುಚಿಯಿಂದ ಮಾಡ್ತಾ ಇದ್ದೀರಿ. ಆದ್ರಿಂದ ಜ್ಞಾನ ಸರೋವರ ವಾಲೋಂಕೋ ಬಾಪ್ತಾದ ವಿಶೇಷ ಮುಬಾರಕ್ ದೇತೇಹಿ. ಅದಕ್ಕೆ ಜ್ಞಾನ ಸರೋವರದ ಎಲ್ಲರಿಗೂ ಬಾಬಾ ಏನ್ ಕೊಡ್ತಿದ್ದಾರೆ? ವಿಶೇಷ ಶುಭಾಶಯ. ಸೇವಾ ಕಿ ರಿಸಲ್ಟ್ ಸಬ್ ಖುಷಿ ಹೋಗ್ಕರ್ ಜಾತೆ. ನೀವು ಸೇವೆ ಮಾಡ್ತಿದ್ದೀರಲ್ಲ ಜ್ಞಾನ ಸರೋವರದಲ್ಲಿ, ಎಲ್ಲರೂ ಎಷ್ಟು ಖುಷಿ ಖುಷಿಯಿಂದ ಹೋಗ್ತಿದ್ದಾರೆ. ಜ್ಞಾನ ಸರೋವರದಲ್ಲಿ ವಿಂಗ್ಸ್ ವೈಸ್ ಸರ್ವಿಸ್ ಮಾಡ್ಲಿಕ್ಕೆ ಅಲ್ಲಿ ಒಂದು ಸಪರೇಟ್ ಬಿಲ್ಡಿಂಗ್ ಇದೆ. ಅಲ್ಲಿ 13 ಹಾಲ್ ಇದೆ. 13 ಹಾಲ್ ಅಂದ್ರೆ 13 ಹಾಲ್ ಅಂದ್ರೆ 13 ವಿಂಗ್ಸ್ ಇತ್ತು. ಅವಾಗ 13 ವಿಂಗ್ಸ್ಗೆ 13 ಹಾಲ್ ಅಂತ ಹೇಳ್ಕೊಂಡು ಆ ಬಿಲ್ಡಿಂಗ್ ಅನ್ನ ತಯಾರು ಮಾಡಿದ್ರು. ನಾವು ಇದಕ್ಕೆ ಹೋಗ್ತೀವಲ್ಲ, ದೊಡ್ಡ ಸಭಾಂಗಣಕ್ಕೆ ಹೋಗುವಾಗ ಬಲಬದಿಯಲ್ಲಿ ಏನಿದೆ ಅದು ವಿಂಗ್ಸ್ ಸರ್ವಿಸ್ ಮಾಡುವಂತದ್ದು ಹಾಲ್. ಅದು 13 ವಿಂಗ್ಸ್ ಇದೆ ಜ್ಞಾನ ಸರೋವರದಲ್ಲಿ. ಆವಾಗ 13 ಸಭಾಂಗಣವನ್ನ ಮಾಡಿ ಆ ಬಿಲ್ಡಿಂಗ್ ತಯಾರು ಮಾಡಿದ್ರು. ಸೇವೆ ಬಹಳ ಚೆನ್ನಾಗಿ ಮಾಡ್ತಿದ್ದೀರಿ, ರಿಸಲ್ಟ್ ಬಹಳ ಚೆನ್ನಾಗಿದೆ. ಖುಷಿ ಖುಷಿ से साथियों को साथ ले आते ही चारों ओर आवाज फैलाने के निमित्त ज्ञान सरोवर बना है. 4 ಕಡೆನೂ ಸಹಿತ ಸೇವೆ ಪ್ರಚಾರ ಆಗ್ಲಿಕ್ಕೆ ಜ್ಞಾನ ಸರೋವರ ಬಹಳ ಚೆನ್ನಾಗಿದೆ. ಮುಬಾರಕ್ ಹೈ और सदा मुबारक लेते रहना. ಏನ್ ಮಾಡಿ ಅಂತಾರೆ ಬಾಬಾ? ಶುಭಾಶಯ, ಎಲ್ಲರಿಂದಲೂ ಶುಭಾಶಯವನ್ನ ಲೇತೆ ರಹನ ಅಲ್ವಾ? ಅಲ್ಲಿ ಬಂದ ಕೂಡ ಎಲ್ಲರೂ ಬಹಳ ಚಲೋ ಆಯ್ತು ಚಲೋ ಆಯ್ತು ಏನ್ ಮಾಡ್ತಾರೆ? ಶುಭಾಶಯವನ್ನ ಪಡ್ಕೊಳ್ತಾ ಇರಿ. ಅಚ್ಚಾ, ಅಭಿ 1 ಸೆಕೆಂಡ್ ಮೇ ಬಾಬಾ ಏನ್ ಡ್ರಿಲ್ ಮಾಡಿಸ್ಬೋದು ಇವತ್ತು? ಏನ್ ಡ್ರಿಲ್ ಮಾಡಿಸ್ಬೋದು ಇವತ್ತಿನ ಮುರಳಿ ಆಧಾರದ ಮೇಲೆ? 1 सेकंड में मन को कंट्रोल कर सकते हो सब. 1 सेकंड में बिंदु रूप में स्थित हो जाओ. ಒಂದೇ ಸೆಕೆಂಡಿನಲ್ಲಿ ಎಲ್ಲರೂ ಬಿಂದು ರೂಪದಲ್ಲಿ ಸ್ಥಿತಾಗಿರಿ. ಪರಮಧಾಮದಲ್ಲಿ ಆತ್ಮ ಜ್ಯೋತಿರ್ಬಿಂದು ಬಿಂದು ಸ್ವರೂಪ ತಂದೆಯ ಸಮ್ಮುಖದಲ್ಲಿದ್ದೇನೆ. ಎಷ್ಟೊತ್ತು ಬೇಕು ಅಷ್ಟೊತ್ತು ಪರನಾಮದಲ್ಲಿ ಬಿಂದುವಾಗಿ ಜ್ಯೋತಿರ್ಬಿಂದು ಶಿವ ತಂದೆಯನ್ನ ನೋಡ್ತಾ ಇರಿ. ಸರ್ವ ಶಕ್ತಿಗಳನ್ನ ತುಂಬಿಕೊಳ್ಳುವ ಅನುಭವ ಮಾಡಿ. बाप दादा ने ड्रिल कराई. अच्छा, ऐसा अभ्यास
चलते फिरते करते रहो। चारों ओर के स्नेही लवलीन आत्माओं को सदा रहम दिल बन हर आत्मा को दुख शांति से मुक्त करने वाले श्रेष्ठ आत्माओं को सदा अपने मन बुद्धि संस्कार को कंट्रोलिंग पावर द्वारा कंट्रोल में रखने वाले महावीर आत्माओं को सदा संगम युग के जीवन मुक्ति स्थिति को अनुभव करने वाले बाप समान आत्माओं को बाप दादा का पदम गुण याद प्यार और नमस्ते। ನಾಲ್ಕು ಕಡೆಯ ಸ್ನೇಹಿಗಳಿಗೆ ಲವಲೀನ ಆತ್ಮಗಳಿಗೆ ಸದಾ ದಯಾಹೃದಯರಾಗಿ ಪ್ರತಿ ಆತ್ಮಕ್ಕೆ ದುಃಖ ಶಾಂತಿಯಿಂದ ಮುಕ್ತಗೊಳಿಸುವ ಶ್ರೇಷ್ಠಾತ್ಮಗಳಿಗೆ ಸದಾ ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಕಂಟ್ರೋಲಿಂಗ್ ಪವರ್ ಮೂಲಕ ಕಂಟ್ರೋಲಲ್ಲಿ ಇಟ್ಟುಕೊಂಡಿರುವ ಮಹಾವೀರ ಆತ್ಮಗಳಿಗೆ ಸದಾ ಸಂಗಮ ಯುಗದ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡುವ ತಂದೆಯ ಸಮಾನ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪದಂ ಗುಣ ನೆನಪು ಪ್ರೀತಿ ಮತ್ತು ನಮಸ್ತೆ। पदम गुण नेनपु प्रीति मत्तु नमस्ते। ಇವತ್ತಿನ वरदान सभी को ठिकाना देने वाले रहम दिल बाप के बच्चे रहम दिल बाबा ಎಲ್ಲರಿಗೂ ನೆಲೆಯನ್ನ ಕೊಡುವ ದಯಾಹೃದಯ ಮಕ್ಕಳ ದಯಾಹೃದಯ ಬಾಪಕ್ಕೆ ಬಚ್ಚೆ ದಯಾಹೃದಯಿ ಬಾಬನ ಮಕ್ಕಳು ದಯಾಹೃದಯಿಯಾಗಿರಿ। ಎಲ್ಲರಿಗೂ ನೆಲೆಯನ್ನ ಕೊಡುವ ದಯಾಹೃದಯ ತಂದೆಯ ಮಕ್ಕಳು ದಯಾಹೃದಯಿಯಾಗಿರಿ। दयाहृदय बाबा रहम दिल बच्चे किसी को भी भिखारी के रूप में देखेंगे तो उन्हें रहम आएगा ना। ಯಾರು ಭಿಕ್ಷುಕ ರೂಪದಲ್ಲಿ ಬಳಿಯಲ್ಲಿ ಬಂದ್ರೆ ದಯೆ ಬರಂಗಿಲ್ವಾ? ನಾವು ರಹಮ್ ದಿಲ್ ಬಚ್ಚೆ ಅಲ್ವಾ? ರಹಮ್ ದಿಲ್ ಬಾಬನ ಮಕ್ಕಳಲ್ವಾ? ಭಿಕಾರಿ ರೂಪದಲ್ಲಿ ಬಂದ್ರೆ ದಯೆ ಬರಂಗಿಲ್ವಾ? ಯಾವ ರೀತಿ ಬರ್ತಾರೆ? ನಮ್ಗೆ ನೆಲೆ ಬೇಕು, ದುಃಖ ಬೇಕು, ನಮಗೆ ಶಾಂತಿ ಬೇಕು, ನಮ್ಮನ್ನ ಭಯಭೀತದಿಂದ ಮುಕ್ತಗೊಳಿಸಿರಿ, ಶಾಂತಿ ಕೊಡಿ, ಭಿಕ್ಷುಕರು ಬರ್ತಾರೆ। इस आत्मा को भी ठिकाना मिल जाए, इसका भी कल्याण हो जाए, उनके संपर्क में जो भी आएगा उससे बाप का परिचय जरूर देंगे। ಎಲ್ಲರ ಕಲ್ಯಾಣ ಆಗಬೇಕು, ಎಲ್ಲರಿಗೂ ನೆಲೆ ಸಿಗ್ಬೇಕು। ಆ ರೀತಿ ದಯಾಹೃದಯ ಇದ್ದವರು ಅವರ ಬಳಿ ಯಾರು ಬಂದರೂ ಅವರಿಗೆ ಬಾಪನ ಪರಿಚಯ ಕೊಡ್ತಾರೆ। ಪರಿಚಯ ಕೊಡ್ತಿದ್ದೀರಾ? ಜೊತೆಗೆ ಇಟ್ಕೊಂಡಿದ್ದೀರಾ? ಎಲ್ಲಿದೆ? जैसे कोई घर में आता है तो पहले उसे पानी पूछा जाता है। ನಮ್ಮ ಮನೆಗೆ ಬಂದವರಿಗೆ ಫಸ್ಟ್ ಏನ್ ಮಾಡ್ತೀರಿ? ಕುಡೀರಿ ಅಂತೀರಿ, ನೀರ್ ಕುಡೀರಿ ಅಂತೀರಿ। ಐಸಿ ಚಲ ಜಾಯ್ ತೋ ಬುರಾ ಸಮಸ್ಯೆವನ್ನ ನೀವ್ ಕೊಟ್ಟದವ್ರಿಗೆ ನೀರ್ ಕೊಡ್ತೀರಿ, ಶರ್ಬತ್ ಕೊಡ್ತೀರಿ ಅಥವಾ ಚಾ ಕೊಡ್ತೀರಿ, ಅವರು ತಂದಿಟ್ಟಿದ್ದೀರಿ, ಅವ್ರು ಹಂಗೆ ಹೋಗ್ಬಿಟ್ರು ಅಂತ ತಿಳ್ಕೋಣ, ನಿಮ್ಗೇನ್ ಅನಿಸ್ತ ಅವಾಗ? ऐसे जो भी संपर्क में आता है बाप के परिचय के पानी जरूर पूछो। ಅದೇ ರೀತಿ ಬೇರೆ ಆತ್ಮಗಳೆಲ್ಲ ನಮ್ಮ ಸಂಪರ್ಕದಲ್ಲಿ ಬರ್ತಾರೆ। ನಮ್ಮ ಹತ್ರ ಬಂದ್ರೆ ಶಾಂತಿ ಸಿಗ್ತದೆ, ಖುಷಿ ಸಿಗ್ತದೆ ಅಂತ ಬಂದಿರ್ತಾರೆ ಅವರು। ನೀವು ಏನು ಕೊಡದವ್ರು ಹಂಗೆ ಕಳಿಸಿಬಿಟ್ರೆ ಬಾಬಾ ಹೇಳ್ತಾರೆ, ದಾತಾಕ್ಕೆ ಬಚ್ಚೆ ಹೋನ, ದಾತಾ ಬನ್ಕರ್ ಕುಚನ ಕುಚ್ಚಿತು, ದಾತನ ಮಕ್ಕಳಾಗಿ ಅವ್ರಿಗೆ ಏನಾದ್ರು ಕೊಡಿ, ಉಸಿ ಬಿ ಠಿಕಾನ ಮಿಲ್ಚಾಯಿ, ಅವರಿಗೂ ಏನ್ ಸಿಗ್ಬೇಕು? ನೆಲೆ ಸಿಗ್ಬೇಕು ಅಂತಾರೆ ಬಾಬಾ। ಆದ್ರಿಂದ ಎಲ್ಲರಿಗೂ ಠಿಕಾನವನ್ನ ಕೊಡುವ ದಯಾಹೃದಯ ತಂದೆಯ ಮಕ್ಕಳು ದಯಾಹೃದಯಿ ಆಗಿರಿ। ಸ್ಲೋಗನ್ ಇವತ್ತಿದ್ದು ಯಥಾರ್ಥ ವೈರಾಗ್ಯ ವೃತ್ತಿಯ ಸಹಜ ಅರ್ಥ ಜಿತನ ನ್ಯಾರ ಉತ್ತನ ಪ್ಯಾರ। ಯಥಾರ್ಥವಾದ ವೈರಾಗ್ಯ ವೃತ್ತಿ, ಇದರ ಅರ್ಥ ಏನು? ಎಷ್ಟು ಪ್ಯಾರನೋ ಅಷ್ಟು ನ್ಯಾರ, ಎಷ್ಟು ನ್ಯಾರನೋ ಅಷ್ಟೇ ಪ್ಯಾರ। ಇದು ಯಥಾರ್ಥವಾದ ವೈರಾಗ್ಯ ವೃತ್ತಿ। ಅವ್ಯಕ್ತ ಇಶಾರೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ। ಮೈ ಮತ್ತೆ ಮೆರಾ ಬಾಬಾ, ಈ ಸ್ಮೃತಿಯಲ್ಲಿ ಯಾವಾಗಲೂ ಕಂಬೈಂಡ್ ಯಾರು ಇರ್ತಾರೋ ಅವರು ಮಾಯಾಜೀತ್ ಆಗಿರ್ತಾರೆ। ಮೈ ಅವರು ಮೆರಾ ಬಾಬಾ, ಈ ಸ್ಮೃತಿಯಲ್ಲಿದ್ದವರು ಮಾಯಾಜೀತ್ ಆಗಿರ್ತಾರೆ। ಕರಣ್ ಕರಾವನ ಹಾರ್, ಈ ಶಬ್ದದಲ್ಲಿ ಬಾಬಾ ಮತ್ತೆ ಮಕ್ಕಳು ದೋನೋ ಕಂಬೈಂಡ್ ಗೊತ್ತಾಯ್ತಾ? ಮೆರಾ ಬಾಬಾ ಅನ್ನೋದ್ರಲ್ಲಿ ಮೈ ಅವರು ಮೆರಾ ಬಾಬಾ ಅನ್ನೋದ್ರಲ್ಲಿ ಕಂಬೈಂಡ್ ಇದೆ। ಕರಣ್ ಕರಾವನ ಹಾರ್,
करनहार बच्चे करनहार बच्चे करावनहार बाबा ಈ ಶಬ್ದದಲ್ಲಿ ಕಂಬೈಂಡ್ ಹಾತ್ ಬಚ್ಚೋಂ ಕಾ ಕಾಮ ಪಾಪ ಕಾ ಕೆಲಸ ಮಾಡೋದು ಮಕ್ಕಳ ಕೈ ಮಾಡಿಸೋದು बाबा हाथ बढ़ाने का गोल्डन चांस बच्चों को मिलता है लेकिन अनुभव होता है कराने वाला करा रहा है कराने वाला करा रहा है निमित्त बनाए चला रहा है ನಿಮಿತ್ತ ಇಟ್ಟು ನಡೆಸ್ತಾ ಇದ್ದಾನೆ ಎಲ್ಲವನ್ನು ಮುಂದಿಟ್ಟು ತಾನು ಮಾಡಿಸ್ತಾ ಇದ್ದಾನೆ ಯಹಿ ಆವಾಜ್ ಸದಾ ಮನಸ್ಸೇ ನಿಕಲ್ತಾ ಹೈ ಆದ್ರಿಂದ ಈ ರೂಪದಲ್ಲಿ ಕಂಬೈನ್ಡ್ ರೂಪದಲ್ಲಿ ಇರ್ಬೇಕು ಅಚ್ಚ ಇವತ್ತಿನ ಸ್ವಮಾನ ನಾನಾತ್ಮ ಕ್ಷಮಾಶೀಲ ಆಗಿದ್ದೇನೆ ನಾನಾತ್ಮ ಕ್ಷಮಾಶೀಲ ಆಗಿದ್ದೇನೆ ಅಚ್ಚ ओम शांति ಜಗವ ಮರೆಯುತ್ತಾ ಆತ್ಮಿಕದ ಭಾವದಿಂದ ನಶ್ವರದಿ ದೇಹದಿಂದ ದೂರಾಗುತ್ತಾ ಆತ್ಮರಾಗಿ ಈ ದೇಹದ ಜಗವ ಮರೆಯುತ್ತಾ ಆತ್ಮಿಕದ ಭಾವದಿಂದ ಶೃಂಗರಿಸಿ ಆತ್ಮ ಸಖಿಯರು ಶೃಂಗರಿಸಿ ಆತ್ಮ ಸಖಿಯರು ನಿನ್ನ ಪ್ರೇಮ ಗಾನದಲ್ಲಿ ಬಂದಿಹೆವು ಪರಮ ಪಿತನ
ಸಾಗರದಿ ಹೊಳೆಯುತ್ತಿಹವು ಆನಂದ ಸಿಂಧುವಿನಲಿ. ಆನಂದ ಸಿಂಧುವಿನಲಿ ಆಳದಲ್ಲಿ ಒಂದು ಆಗಿ ಬಂದಿಹೆವು ಪರಮ ಪಿತನ ಮಂಗಲದ ಮಿಲನಕ್ಕಾಗಿ. ಮಿನುಗುತಿಹ ತಾರೆಯಾಗಿ ಬಹಳ ಮಧುರ ಅಪಾರ ಅತೀಂದ್ರಿಯ ಸುಖ ಚಿರ ಶಾಂತಿ ಪ್ರೇಮವಿದುವು. ಅವ್ಯಕ್ತವು ಅಮೋಘ ಅನುಭವವು ಬಹಳ ಮಧುರ ಅಪಾರ ಅತೀಂದ್ರಿಯ ಸುಖ ಚಿರ ಶಾಂತಿ ಪ್ರೇಮವಿದುವು. ಪರಮಾತ್ಮ ಸ್ನೇಹದಿಂದ ಪರಮಾತ್ಮ ಸ್ನೇಹದಿಂದ ನಾ ದೂರ ಇರೆನು ಎಂದು ಬಂದಿಹೆವು ಪರಮ ಪಿತನ ಮಂಗಲದ ಮಿಲನಕ್ಕಾಗಿ. ಮಿನುಗುತಿಹ ತಾರೆಯಾಗಿ ಹಾರುತ್ತಾವತನಕ್ಕೆಂದು ಬಂದಿಹೆವು ಪರಮ ಪಿತನ ಮಂಗಲದ ಮಿಲನಕ್ಕಾಗಿ. ಮಿನುಗುತಿಹ ತಾರೆಯಾಗಿ ಓಂ ಶಾಂತಿ ಓಂ ಶಾಂತಿ.